ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾವು ಏಪ್ರಿಲ್ 2021 ಮೊದಲನೇ ವಾರದ ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು, ಕರೆಂಟ್ ಈವೆಂಟ್ಸನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಈ ಒಂದು ಏಪ್ರಿಲ್ ತಿಂಗಳ ಮೊದಲನೇ ವಾರದ ಘಟನೆಗಳು ಯಾವ್ಯಾವ ಇಂಪಾರ್ಟೆಂಟ್ ಆಗ್ತವೆ ಒಂದು ಲಿಸ್ಟ್ ನೋಡೋದಾದರೆ, ನೋಡಿ, ಉತ್ಕಲ್ ದಿವಸ್ 2021, ಫ್ರೆಂಚ್ ನೌಕಾ ವ್ಯಾಯಾಮ ಲಾ ಪೆರೂಸ್ನಲ್ಲಿ ಭಾರತ ಭಾಗಿಯಾಗ್ತಾ ಇದೆ. ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ 2021 ಅಂದರೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2021 ರಿಲೀಸ್ ಆಗಿದೆ. ಈ ಒಂದು ಇಂಡೆಕ್ಸಲ್ಲಿ ಭಾರತದ ಪೊಸಿಷನ್ ಏನು? ಭಾರತದ ಸಂವಿಧಾನದ 244ನೇ ಎ ವಿಧಿ ಅಂದರೆ ಆರ್ಟಿಕಲ್ 244A ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮತ್ತೆ ಸುದ್ದಿಲಿದೆ. ಅದು ಯಾವುದಕ್ಕೆ ಸಂಬಂಧಿಸಿದೆ? ಭಾರತದ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟು ಈಗ ಮತ್ತೆ ಸುದ್ದಿಲಿದೆ. ವಿಶ್ವದ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ ಎಲ್ಲಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಭಾರತೀಯ ರೈಲ್ವೆ ವಿದ್ಯುದೀಕರಣ ಹೊಸ ದಾಖಲೆ ಆಗ್ತಾ ಇದೆ. ಇಂಡಿಯನ್ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ನ್ಯೂ ರೆಕಾರ್ಡ್ ಅನ್ನು ಸೃಷ್ಟಿ ಮಾಡ್ತಾ ಇದೆ. 2019ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಯಾರಿಗೆ ನೀಡಿದ್ದಾರೆ? ಕರ್ನಾಟಕ ಲೋಕಸೇವಾ ಆಯೋಗದ ನೂತನ ಅಧ್ಯಕ್ಷರಾಗಿ ಈಗ ಆಯ್ಕೆಯಾಗಿದ್ದಾರೆ. ಅವರು ಯಾರು? ಛತ್ತೀಸ್ಗಢದಲ್ಲಿ ನಕ್ಸಲರ ದುಷ್ಕೃತ್ಯ, ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಗೆ ನೀರಸವಾಗಿರ್ತಕ್ಕಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಅದ್ರ ಬಗ್ಗೆನೂ ತಿಳ್ಕೊಳ್ತಾ ಹೋಗೋಣ. ಪ್ರಪಂಚದ ಅತಿ ಎತ್ತರದ ರೈಲು ಸೇತುವೆ ಮಹೇಂದ್ರಗಿರಿ ಒಡಿಸ್ಸಾದ 2ನೇ ಜೀವಗುಳ ಮೀಸಲು ಆಗ್ಬೋದು. ನೆಕ್ಸ್ಟ್, ವಿಯೆಟ್ನಾಂನ ನೂತನ ಅಧ್ಯಕ್ಷರ ಪ್ರಮಾಣ ವಚನ. ಆನ್ಲೈನ್ ಎಜುಕೇಷನ್ ಕ್ಷೇತ್ರದಲ್ಲಿ ಅಗ್ರಗಣ್ಯ ಕಂಪನಿಯಾಗಿರ್ತಕ್ಕಂಥ ಬೈಜೂಸ್ನ ಸಂಸ್ಥಾಪಕರು ಯಾರು ಮತ್ತು ಯಾಕೆ ಸುದ್ದಿಲಿದ್ದಾರೆ? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ರಿಪೋರ್ಟ್ನ ನಮ್ಮ ಭಾರತದ GDP ಬಗ್ಗೆ ಏನು ಹೇಳಿದ್ದಾರೆ ಆ ಒಂದು ರಿಪೋರ್ಟಲ್ಲಿ. ಭಾರತದ ಸುಪ್ರೀಂ ಕೋರ್ಟ್ನ 48ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸೌದಿ ಅರೇಬಿಯಾದ ಮೇಲಿನ ಕಚ್ಚಾ ತೈಲ ಅವಲಂಬನೆಯ ಕಡಿತ. ವ್ಲಾಡಿಮಿರ್ ಪುಟಿನ್ ಅವರು ಅಧಿಕಾರಾವಧಿಯನ್ನು ಈಗ ವಿಸ್ತರಿಸಿಕೊಂಡಿದ್ದಾರೆ. ಎಲ್ಲಿವರೆಗೂ ಅಂತ? ರಿಸರ್ವ್ ಬ್ಯಾಂಕಿನ ಹಣಕಾಸು ನೀತಿ ಪರಾಮರ್ಶೆ 2021 ಏಪ್ರಿಲ್, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಫೋರ್ಬ್ಸ್ ಭಾರತದ ಮತ್ತು ವಿಶ್ವದ ಶ್ರೀಮಂತರ ಪಟ್ಟಿಯನ್ನು ನೋಡ್ತಾ ಹೋಗೋಣ. ಇತ್ತೀಚೆಗೆ ರಿಲೀಸ್ ಮಾಡಿದೆ. ಗೋಲ್ಡನ್ ಪೀಕಾಕ್ ಪ್ರಶಸ್ತಿ, ಕರ್ನಾಟಕ ಪೊಲೀಸ್ ಧ್ವಜ ದಿನ, ರಾಷ್ಟ್ರೀಯ ಕಡಲ ದಿನ ಅಂದರೆ ನ್ಯಾಷನಲ್ ಮ್ಯಾರಿಟೈಮ್ ಡೇ, ಮತ್ತು ಪ್ರಾಣಿಗಳಿಗಾಗಿ ಕೋವಿಡ್ ಲಸಿಕೆ ನೋಂದಾಯಿಸಿರ್ತಕ್ಕಂಥ ಮೊದಲ ರಾಷ್ಟ್ರ ಯಾವುದು? ಈ ಎಲ್ಲ ಘಟನೆಗಳ ಜೊತೆಗೆ ಇನ್ನಷ್ಟನ್ನು ಸೇರಿಸಿ ಒಟ್ಟು 30 ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ಈ ವಾರದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಹಾಗಾದರೆ ಬನ್ನಿ ಒಂದೊಂದು ಪ್ರಶ್ನೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏಪ್ರಿಲ್ 2021 ಮೊದಲನೇ ವಾರದ ಮೊದಲನೇ ಪ್ರಶ್ನೆ ಆಗುತ್ತೆ. ಕ್ವಶನ್ ನಂಬರ್ 1, ಉತ್ಕಲ್ ದಿವಸ್ 2021 ಯಾವ ದಿನ ಆಚರಿಸ್ತಾರೆ? ಯಾವ ರಾಜ್ಯದ ದಿನ ಆಗುತ್ತೆ? ಏನು ವಿಶೇಷತೆ ಅಂತ ನೋಡೋದಾದರೆ, ಏಪ್ರಿಲ್ 1 ಪ್ರತಿ ವರ್ಷ ಒಡಿಸ್ಸಾದಲ್ಲಿ ಉತ್ಕಲ್ ದಿವಸ್ ಅಂತ ಆಚರಣೆಯನ್ನು ಮಾಡ್ತಾರೆ. ಹಾಗಾದರೆ ಒಡಿಸ್ಸಾ ಸ್ಟೇಟ್ ಫಾರ್ಮ್ ಆಗಿ ಒಟ್ಟು 85 ವರ್ಷಗಳಾಯಿತು. ಅಂದರೆ 85 ಅಂದರೆ 85th ಫೌಂಡೇಶನ್ ಡೇ ಆಫ್ ಒಡಿಸ್ಸಾ. ಓಕೆ, ಈ ಒಂದು ದಿನವನ್ನು ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ನವೀನ್ ಪಟ್ನಾಯಕ್ ಅವರು ಗ್ರೀಟ್ ಮಾಡಿದ್ದಾರೆ ಆ ಒಂದು ರಾಜ್ಯದ ಜನತೆಗೆ. ಓಕೆ, ಹಾಗಾದರೆ ಒಡಿಸ್ಸಾ ಅಂತಕ್ಕಂಥದ್ದು ಯಾವಾಗ ಫಾರ್ಮ್ ಆಯಿತು ಅನ್ನೋದನ್ನು ನೋಡೋದಾದರೆ, ನೋಡಿ, 1936ರಲ್ಲಿ ಬೆಂಗಾಲ್, ಬಿಹಾರ್ ಮತ್ತು ಒರಿಸ್ಸಾ ಅಂತಕ್ಕಂಥ ಒಂದು ಪ್ರಾಂತ್ಯದಿಂದ ಒರಿಸ್ಸಾ ಪ್ರಾಂತ್ಯ ಹೊರಗಡೆ ಬರುತ್ತೆ. ಓಕೆ, ಅಂದರೆ ಬ್ರಿಟಿಷರ ಒಂದು ಆಡಳಿತ ಇದ್ದಾಗ. ಓಕೆ, ಸೊ ಹಾಗಾದರೆ ಈ ಒಡಿಸ್ಸಾ ಈಗ 85ನೇ ಫೌಂಡೇಶನ್ ಡೇ ಆಗ್ತಾ ಇದೆ. ಏಪ್ರಿಲ್ 1, 1936 ಒಡಿಸ್ಸಾ ಒಂದು ಫಾರ್ಮ್ ಆಗಿತ್ತು. ಸೊ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ತಿಳ್ಕೊಳ್ಳೋದಾದರೆ, ನೋಡಿ, 1936 ಏಪ್ರಿಲ್ 1 ಒಡಿಸ್ಸಾ ಒಂದು ಹೊಸ ರಾಜ್ಯವಾಗಿ ಬ್ರಿಟಿಷರ ಅಧೀನದಲ್ಲಿ ಉದಯವಾಗಿತ್ತು. ಓಕೆ, ಈಗ ಪ್ರಸ್ತುತ ಭಾರತದಲ್ಲಿ ಒಂದು ರಾಜ್ಯವಾಗಿದೆ ಒಡಿಸ್ಸಾ. ಅದರ ಒಂದು ರಾಜಧಾನಿ ಭುವನೇಶ್ವರ ಆಗುತ್ತೆ. ಈ ರಾಜ್ಯದಲ್ಲಿ 30 ಜಿಲ್ಲೆಗಳಿದ್ದಾವೆ. ಇನ್ನು ಒಡಿಸ್ಸಾ ರಾಜ್ಯದ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಯಾರು ಅಂತ ಕೇಳ್ಬೋದು. ನೋಡಿ, ಒಡಿಸ್ಸಾ ರಾಜ್ಯದ ರಾಜ್ಯಪಾಲರು ಈಗ ಗಣೇಶಿ ಲಾಲ್ ಅವರಿದ್ದಾರೆ. ಮುಖ್ಯಮಂತ್ರಿಗಳು ನವೀನ್ ಪಟ್ನಾಯಕ್ ಅವರು ಬಿಜು ಜನತಾ ದಳದವರು. ಓಕೆ, ಇದು ಒಂದು ಯೂನಿಕ್ಯಾಮರಲ್ ಅಂದರೆ ಏಕ ಸದನ ಇರ್ತಕ್ಕಂಥ ಒಂದು ಲೆಜಿಸ್ಲೇಚರ್ ಇದೆ. ಒಡಿಸ್ಸಾದಲ್ಲಿ 147 ಅಸೆಂಬ್ಲಿ ಸೀಟ್ಸ್ ಇದ್ದಾವೆ. ಇನ್ನು ಪಾರ್ಲಿಮೆಂಟರಿ ಅಥವಾ ಸಂಸತ್ತಿನ ಸೀಟ್ಗಳನ್ನು ನೋಡಿದಾಗ ಲೋಕಸಭೆ 21 ಸ್ಥಾನಗಳು, ರಾಜ್ಯಸಭೆ 10 ಸ್ಥಾನಗಳಿದ್ದಾವೆ. ಓಕೆ, ಇನ್ನು ಭಾರತದಲ್ಲಿ ಏರಿಯಾ ವೈಸ್ ತೆಗೆದುಕೊಂಡಾಗ ಒರಿಸ್ಸಾ 8ನೇ ಅತಿ ದೊಡ್ಡ ರಾಷ್ಟ್ರ ಆಗುತ್ತೆ. ಪಾಪ್ಯುಲೇಷನ್ ವೈಸ್ ತೆಗೆದುಕೊಂಡಾಗ 11ನೇ ಅತಿ ದೊಡ್ಡ ರಾಜ್ಯ ಆಗುತ್ತೆ. ಓಕೆ, ಇನ್ನು ಒಡಿಸ್ಸಾದ ಒಂದು ಮೂಲ ನಿವಾಸಿಗಳನ್ನು ಒಡಿಯಾ ಅಂತ ಕರಿತೀವಿ. ಸೊ ಇಷ್ಟು ಈ ಒಂದು ಒಡಿಸ್ಸಾ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ಭಾರತೀಯ ನೌಕಾಪಡೆಯು ಫ್ರೆಂಚ್ ನೌಕಾ ವ್ಯಾಯಾಮ ಲಾ ಪೆರೂಸ್ನಲ್ಲಿ ಮೊದಲ ಸಲ ಭಾಗಿಯಾಗ್ತಾ ಇದೆ.
ಹಾಗಾದರೆ ಈ ಒಂದು ನೌಕಾ ವ್ಯಾಯಾಮದ ಹೆಸರೇನು, ಅದನ್ನು ಯಾವ ದೇಶ ಕಂಡಕ್ಟ್ ಮಾಡ್ತಾ ಇದೆ, ಯಾವತ್ತು ನಡೀತಾ ಇದೆ ಮತ್ತು ಯಾವ ದೇಶದ ನೌಕಾ ಸೇನೆಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ ಅಂತ ನೋಡೋದಾದರೆ, ಸೊ ಇನ್ ಎ ಫಸ್ಟ್ ಇಂಡಿಯನ್ ನೇವಿ ಟು ಪಾರ್ಟಿಸಿಪೇಟ್ ಇನ್ ಫ್ರೆಂಚ್ ನೇವಲ್ ಎಕ್ಸಸೈಸ್ ಲಾ ಪೆರೋಸ್. ಓಕೆ, ಸೊ ಇದರಲ್ಲಿ ಭಾಗವಹಿಸ್ತಕ್ಕಂಥ ದೇಶಗಳು ಯಾವ್ಯಾವ ಅನ್ನೋದಾದರೆ ಕ್ವಾಡ್ ದೇಶಗಳು ಸಹಿತ ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಅಂದರೆ ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೇರಿಕಾಗಳು ಮತ್ತು ಭಾರತ, ಈ 4 ನಾವು ಕ್ವಾಡ್ ಕಂಟ್ರೀಸ್ ಅಂತ ಕರಿತೀವಿ. ಅದ್ರ ಜೊತೆಗೆ ಈಗ ಫ್ರಾನ್ಸ್ ಏನು ನಡೆಸ್ತಾ ಇದೆ ಈ ಒಂದು ಲಾ ಪೆರೋಸ್ನಲ್ಲಿ, ಕ್ವಾಡ್ ದೇಶಗಳು ಸಹಿತ ಭಾಗವಹಿಸ್ತಾ ಇದ್ದಾವೆ. ಭಾರತ ಮೊದಲನೇ ಸಾರಿ ಈ ಒಂದು ಲಾ ಪೆರೋಸ್ ಎಕ್ಸಸೈಸಲ್ಲಿ ಭಾಗವಹಿಸ್ತಾ ಇದೆ. ಹಾಗಾದರೆ ಇದ್ರ ಬಗ್ಗೆ ಒಂದಷ್ಟು ಕಂಪ್ಲೀಟ್ ಡೀಟೇಲ್ಸನ್ನು ತಿಳ್ಕೊಳ್ಳೋದಾದರೆ, ಲಾ ಪೆರೋಸ್ ನೇವಲ್ ಎಕ್ಸಸೈಸು ಏಪ್ರಿಲ್ 5ರಿಂದ 7ರವರೆಗೂ 2021 ನಡೀತಾ ಇದೆ. ಸೊ ಭಾರತ, ಫ್ರಾನ್ಸ್, USA, ಜಪಾನ್, ಆಸ್ಟ್ರೇಲಿಯಾಗಳು ಇದನ್ನು ಭಾಗವಹಿಸ್ತಾ ಇದ್ದಾವೆ. ಎಲ್ಲಿ ನಡೀತಾ ಇದೆ ಅನ್ನೋದಾದರೆ ಬಂಗಾಳ ಕೊಲ್ಲಿಯಲ್ಲಿ ಈ ಒಂದು ಲಾ ಪೆರೋಸ್ ನೇವಲ್ ಎಕ್ಸಸೈಸ್ ನಡೀತಾ ಇದೆ. ಇದರಲ್ಲಿ ಭಾರತವು ಮೊದಲನೇ ಸಲ ಭಾಗವಹಿಸ್ತಾ ಇದೆ. ಇದನ್ನು ನಡೆಸ್ತಕ್ಕಂಥ ದೇಶ ಫ್ರಾನ್ಸ್. ಇನ್ನು 3ನೇ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ 2021ರಲ್ಲಿ ಭಾರತದ ಶ್ರೇಣಿ ಏನಿದೆ? ಅಂದರೆ ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ರೀಸೆಂಟ್ಲಿ ರಿಲೀಸ್ಡ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2021ರಲ್ಲಿ ಭಾರತದ ಶ್ರೇಯಾಂಕ ಏನಿದೆ ಮತ್ತು ಭಾರತದ ನೆರೆಹೊರೆಯ ದೇಶಗಳು ಯಾವ ರೀತಿಯಾಗಿ ಈ ಒಂದು ಇಂಡೆಕ್ಸಲ್ಲಿ ಪರ್ಫಾರ್ಮೆನ್ಸನ್ನು ತೋರಿಸಿದ್ದಾವೆ, ಭಾರತ ಏನು ಮೇಲಿದೆಯಾ ಕೆಳಗಿದೆಯಾ, ಯಾವ ರ್ಯಾಂಕಿಂಗಲ್ಲಿದೆ, ರ್ಯಾಂಕಿಂಗ್ ಕಡಿಮೆ ಬಂದರೆ ಏನು ರೀಸನ್ನು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ಸೊ ಈಗ ಸದ್ಯ ಭಾರತ 2021ರ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸಲ್ಲಿ 140ನೇ ಸ್ಥಾನದಲ್ಲಿದೆ. ಓಕೆ, ಸೊ ಇನ್ನು ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ದೇಶ ಸತತವಾಗಿ 12ನೇ ಬಾರಿಗೆ ಐಸ್ಲ್ಯಾಂಡು ಈ ಒಂದು ಗ್ಲೋಬಲ್ ಜೆಂಡರ್ ಇಂಡೆಕ್ಸಲ್ಲಿ ಮೊದಲನೇ ಸ್ಥಾನದಲ್ಲಿ 12ನೇ ಬಾರಿ ಬರ್ತಾ ಇದೆ. ಓಕೆ, ಇನ್ನು 2ನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್, ನಾರ್ವೆ, ನ್ಯೂಜಿಲೆಂಡ್, ಸ್ವೀಡನ್ಗಳು ಮೊದಲ 5 ಸ್ಥಾನದಲ್ಲಿ ಇದ್ದಾವೆ. ಓಕೆ, ಸೊ ಇನ್ನು ಇಂಡಿಯಾ ಒಟ್ಟು 0.625 ಅಂಕವನ್ನು ಗಳಿಸಿದೆ ಅಂತಕ್ಕಂಥದ್ದು 1.00 ಪ್ಯಾರಿಟಿಗೆ. ಹಾಗಾದರೆ ಭಾರತ ಒಟ್ಟು 156 ದೇಶಗಳು ಈ ಒಂದು ಸರ್ವೆಯಲ್ಲಿ ಏನು ಭಾಗವಹಿಸಿದ್ದಾವೆ ಅದರಲ್ಲಿ 140ನೇ ಸ್ಥಾನದಲ್ಲಿದೆ. ಅಂದರೆ ಭಾಳ ಕಡಿಮೆ ಸ್ಥಾನದಲ್ಲಿದೆ ಈ ಒಂದು ಗ್ಲೋಬಲ್ ಜೆಂಡರ್ ಗ್ಯಾಪ್ ಅಥವಾ ಜಾಗತಿಕ ಲಿಂಗಾಂತರ ಸೂಚ್ಯಂಕ. ಅಂದರೆ ಒಂದು ದೇಶದಲ್ಲಿ ಮಹಿಳೆಯರಿಗೆ ಈ 4 ಆಯಾಮಗಳಲ್ಲಿ ಯಾವ ರೀತಿಯ ಸೌಲಭ್ಯಗಳನ್ನು ನೀಡಿದ್ದಾರೆ ಅನ್ನೋದನ್ನು ಪರಿಗಣಿಸಿ ಈ ಒಂದು ಇಂಡೆಕ್ಸನ್ನು ಬಿಡುಗಡೆ ಮಾಡ್ತಾರೆ. ಯಾವ ಒಂದು ಸಂಸ್ಥೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಆ 4 ಆಯಾಮಗಳು ಯಾವ ಅನ್ನೋದಾದರೆ ನೋಡಿ, ಎಕಾನಮಿ, ಎಜುಕೇಷನ್ನು, ಹೆಲ್ತ್ ಮತ್ತು ಪಾಲಿಟಿಕ್ಸ್, ಈ 4ಕ್ಕೂ ಒಂದಷ್ಟು ಅಂಕಗಳನ್ನು ನೀಡ್ತಾ ಹೋಗ್ತಾರೆ. ಅದರಲ್ಲಿ ಭಾರತ ನೋಡಿ ಎಕನಾಮಿಕ್ ಪಾರ್ಟಿಸಿಪೇಷನ್ ಆ್ಯಂಡ್ ಅಪಾರ್ಚುನಿಟಿ ಅಂತಕ್ಕಂಥ ಒಂದು ಸಬ್ ಇಂಡೆಕ್ಸಲ್ಲಿ 151ನೇ ಸ್ಥಾನದಲ್ಲಿದೆ, ಭಾಳ ಕಡಿಮೆ ಸ್ಥಾನದಲ್ಲಿದೆ. ಓಕೆ, ನೆಕ್ಸ್ಟು ಶಿಕ್ಷಣ ಕ್ಷೇತ್ರದಲ್ಲಿ 114ನೇ ಸ್ಥಾನದಲ್ಲಿ, ಆರೋಗ್ಯ ಮತ್ತು ಸರ್ವೈವಲ್ ಅಂತಕ್ಕಂಥ ಕ್ಷೇತ್ರದಲ್ಲಿ 155ನೇ ಸ್ಥಾನದಲ್ಲಿ ಭಾಳ ಕಡಿಮೆ ಇದೆ. ಇನ್ನು ಪೊಲಿಟಿಕಲ್ ಎಂಪವರ್ಮೆಂಟ್ ಅಂದರೆ ಮಹಿಳೆಯರಿಗೆ ನಮ್ಮ ದೇಶದಲ್ಲಿ ರಾಜಕೀಯವಾಗಿ ಯಾವ ರೀತಿಯಾಗಿ ನಾವು ಅವರಿಗೆ ಒಂದು ಪಾರ್ಟಿಸಿಪೇಷನ್ ಮಾಡೋದಕ್ಕೆ ಅನುಕೂಲಗಳನ್ನು ಮಾಡಿಕೊಟ್ಟಿವಿ ಅನ್ನೋದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಅಂತಕ್ಕಂಥದ್ದು. ಓಕೆ, ಒಟ್ಟಾರೆಯಾಗಿ 156 ಕಂಟ್ರೀಸಲ್ಲಿ ಭಾರತ 140ನೇ ಸ್ಥಾನದಲ್ಲಿದೆ. ಇನ್ನು ಭಾರತದ ನೆರೆಹೊರೆಯ ದೇಶಗಳನ್ನು ತೆಗೆದುಕೊಂಡಾಗ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2021ರಲ್ಲಿ ನೋಡಿ, ಬಾಂಗ್ಲಾದೇಶವು 65ನೇ ಸ್ಥಾನದಲ್ಲಿದೆ, ಒಂದು ಬೆಟರ್ ಪೊಸಿಷನಲ್ಲಿದೆ ಭಾರತ ನೆರೆಹೊರೆಯ ದೇಶಗಳನ್ನು ತೆಗೆದುಕೊಂಡಾಗ. ನೆಕ್ಸ್ಟ್ ನೇಪಾಳ 106, ಶ್ರೀಲಂಕಾ 116, ಮಾಲ್ಡೀವ್ಸ್ 128, ಭೂತಾನ 130. ಈ ಎಲ್ಲ ದೇಶಗಳು ನಮ್ಮ ದೇಶಗಳಿಗಿಂತಲೂ ಒಂದು ಮಹಿಳೆಯರಿಗೆ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು, ಅವಕಾಶಗಳನ್ನು, ಸೌಲಭ್ಯಗಳನ್ನು ಸೃಷ್ಟಿಸಿಕೊಡ್ತಾ ಇದ್ದಾವೆ. ಆದರೆ ಭಾರತ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಿಂತಲೂ ಸ್ವಲ್ಪ ಬೆಟರ್ ಇದೆ ಅಂತಕ್ಕಂಥದ್ದು. ಪಾಕಿಸ್ತಾನ 153ನೇ ಸ್ಥಾನದಲ್ಲಿ, ಅಫ್ಘಾನಿಸ್ತಾನ ಕೊನೆಯ ಸ್ಥಾನದಲ್ಲಿ. ಅಂದರೆ ಇಡೀ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸು ಜಾಗತಿಕ ಲಿಂಗ ಅಂತರ ಸೂಚ್ಯಂಕ 2021ರಲ್ಲಿ ಭಾಗವಹಿಸಿರ್ತಕ್ಕಂಥ 156 ದೇಶಗಳಲ್ಲಿ ಕೊನೆಯ ಸ್ಥಾನದಲ್ಲಿದೆ ಅಫ್ಘಾನಿಸ್ತಾನ, ನಮ್ಮ ದಕ್ಷಿಣ ಏಷ್ಯಾ ದೇಶವಾಗುತ್ತೆ. ಓಕೆ, ಇನ್ನು ಯಾವ್ಯಾವುದರಲ್ಲಿ ನಾವು ಭಾರತ ಕಡಿಮೆ ಇದೆ ಅನ್ನೋದನ್ನು ನಾವು ಆಲ್ರೆಡಿ ನೋಡಿದ್ವಿ. ಹೆಲ್ತ್ ಆ್ಯಂಡ್ ಸರ್ವೈವಲಲ್ಲಿ ಭಾರತ ಭಾಳ ಒಂದು ಕಡಿಮೆ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು. ಓಕೆ, ಸೊ ಇನ್ನು ಓವರಾಲ್ ಆಗಿ ನೋಡೋದಾದರೆ ಜಾಗತಿಕ ಲಿಂಗಾಂತರ ಸೂಚ್ಯಂಕವನ್ನು ಸ್ವಿಟ್ಜರ್ಲೆಂಡ್ನ ಕಾಲೋನಿಯಲ್ಲಿರ್ತಕ್ಕಂಥ ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತಕ್ಕಂಥ ಒಂದು ಆರ್ಗನೈಸೇಷನ್ನು ಪ್ರತಿ ವರ್ಷ ರಿಲೀಸ್ ಮಾಡ್ತಾ ಇದೆ. ಸೊ 12ನೇ ಬಾರಿಗೆ ಈ ಒಂದು ಇಂಡೆಕ್ಸಲ್ಲಿ ಟಾಪ್ ಆಗಿ ಬಂದಿರತಕ್ಕಂಥದ್ದು ಐಸ್ಲ್ಯಾಂಡು ಮೊದಲನೇ ಸ್ಥಾನದಲ್ಲಿದೆ 12ನೇ ಬಾರಿಗೆ. 156ನೇ ಸ್ಥಾನದಲ್ಲಿರ್ತಕ್ಕಂಥ ಅಫ್ಘಾನಿಸ್ತಾನ ಕೊನೆಯ ಸ್ಥಾನದಲ್ಲಿದೆ. ಓಕೆ, ಇನ್ನು ಭಾರತ 2020ರಲ್ಲಿ 112ನೇ ಸ್ಥಾನದಲ್ಲಿತ್ತು. ಈಗ 2021ರಲ್ಲಿ 28 ಸ್ಥಾನಗಳ ಕುಸಿತವನ್ನು ಕಂಡು 140ನೇ ಸ್ಥಾನಕ್ಕೆ ಕುಸಿದಿದೆ ಅಂತಕ್ಕಂಥದ್ದು ಇಲ್ಲಿ ಭಾಳ ಗಂಭೀರವಾಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಈ ಒಂದು
ಜಾಗತಿಕ ಲಿಂಗ ಅಂತರ ಸೂಚ್ಯಂಕವನ್ನು ಯಾವ ಒಂದು ಉದ್ದೇಶಕ್ಕೆ, ಯಾವ ಒಂದು ರೀಸನ್ಗೆ ರಿಲೀಸ್ ಮಾಡ್ತಾರೆ ಅನ್ನೋದಾದರೆ, ಒಂದು ದೇಶದಲ್ಲಿ ಲಿಂಗ ಸಮಾನತೆಯನ್ನು ಅಳೆಯಲು, ಅಂದರೆ ಜೆಂಡರ್ ಈಕ್ವಾಲಿಟಿ ಯಾವ ರೀತಿಯಾಗಿದೆ ಅಂತ ಈ ಒಂದು ಇಂಡೆಕ್ಸಿಂದ ಗೊತ್ತಾಗುತ್ತೆ. ಓಕೆ, ಒಟ್ಟಾರೆಯಾಗಿ ಭಾರತದ ನೆರೆಹೊರೆಯ ದೇಶಗಳಿಗೆ ಕಂಪೇರ್ ಮಾಡಿದಾಗ ಭಾರತ ಈ ಒಂದು ಇಂಡೆಕ್ಸಲ್ಲಿ ಕಡಿಮೆ ಸ್ಥಾನದಲ್ಲಿದೆ ಮತ್ತು ಕಳೆದ ವರ್ಷಕ್ಕಿಂತಲೂ 28 ರ್ಯಾಂಕು ಕಡಿಮೆ ಬಂದಿದೆ. ಇದನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ವರ್ಲ್ಡ್ ಎಕಾನಾಮಿಕ್ ಫೋರಮ್, ಸ್ವಿಟ್ಜರ್ಲ್ಯಾಂಡ್ನ ಕಲೋನಿಯಲ್ಲಿದೆ. ಐಸ್ಲ್ಯಾಂಡ್ ಟಾಪು, ಅಫ್ಘಾನಿಸ್ತಾನ್ ಲಾಸ್ಟ್. ಓಕೆ, ಭಾರತ 140. ಸೊ ಇಷ್ಟು ಈ ಒಂದು ಇಂಡೆಕ್ಸಲ್ಲಿ ತಿಳ್ಕೊಬೇಕು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಸಂವಿಧಾನದ 244A ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಆರ್ಟಿಕಲ್ 244A ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ರಿಲೇಟೆಡ್ ಟು. ಓಕೆ, ನೋಡಿ ಈಗ ಯಾಕೆ ಸುದ್ದಿಲಿದೆ ಅಂದರೆ, ಈಗೇನು ಆಸ್ಸಾಮಲ್ಲಿ ಎಲೆಕ್ಷನ್ಗಳು ನಡೀತಾ ಇದ್ದಾವೆ, ಅದರಲ್ಲಿ ಈಗ ಕಾಂಗ್ರೆಸ್ನ ಲೀಡರ್ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ನಾವು ಆರ್ಟಿಕಲ್ 244A ಇಂಪ್ಲಿಮೆಂಟ್ ಮಾಡ್ತೀವಿ ಆಸ್ಸಾಂನ ಟ್ರೈಬಲ್ ಮೆಜಾರಿಟಿ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ಗಳು, ಅಂದರೆ ಅಲ್ಲಿ ಈ ಬುಡಕಟ್ಟು ಜನಾಂಗದವರು ಮೇಜರ್ ಆಗಿರ್ತಕ್ಕಂಥ ಕೆಲವೊಂದು ಜಿಲ್ಲೆಗಳೇನಿದ್ದಾವೆ, ಅಂದರೆ ಆಸ್ಸಾಂನ ಈ ದಿಮಾ ಅಸಾವೋ, ಕರ್ಬಿ ಆಂಗ್ಲಾಂಗ್ ಮತ್ತು ವೆಸ್ಟ್ ಕರ್ಬಿ ಆಂಗ್ಲಾಂಗ್ ಅಂತಕ್ಕಂಥ ಹಿಲ್ ಡಿಸ್ಟ್ರಿಕ್ಟ್ ಅಂತ ಏನು ಕರಿತೀವಿ, ಆ ಒಂದು ಜಿಲ್ಲೆಗಳಲ್ಲಿ ಟ್ರೈಬಲ್ ಮೆಜಾರಿಟಿ ಜಾಸ್ತಿ ಇದೆ. ಅಲ್ಲಿ ಈ ಒಂದು ಆರ್ಟಿಕಲ್ 244A ಇಂಪ್ಲಿಮೆಂಟ್ ಮಾಡಿದರೆ ಆಸ್ಸಾಂ ರಾಜ್ಯದೊಳಗಡೆನೆ ಒಂದು ಸ್ವಾಯತ್ತತೆ ಹೊಂದಿರತಕ್ಕಂಥ ಒಂದು ರಾಜ್ಯವನ್ನು ಕ್ರಿಯೇಟ್ ಮಾಡ್ಬೋದು. ಈ ಒಂದು ಬುಡಕಟ್ಟು ಜನಾಂಗದವರಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಲೆಜಿಸ್ಲೇಚರ್ನ, ತಮ್ಮದೇ ಆಗಿರ್ತಕ್ಕಂಥ ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ, ಅಂದರೆ ತಮ್ಮದೇ ಒಂದು ಶಾಸಕಾಂಗವನ್ನು ಮತ್ತು ಮಂತ್ರಿಮಂಡಲವನ್ನು ಆ ಒಂದು ಆಸ್ಸಾಂ ರಾಜ್ಯದೊಳಗಡೆನೇ ಸೃಷ್ಟಿಸ್ಕೊಳ್ಬೋದು, ರಚನೆ ಮಾಡ್ಕೊಳ್ಬೋದು. ಅಂಥ ಒಂದು ಅವಕಾಶವನ್ನು ಆರ್ಟಿಕಲ್ 244A ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಈಗ ಕಾಂಗ್ರೆಸ್ ಹೇಳ್ತಾ ಇದೆ ಅಂತಕ್ಕಂಥದ್ದು. ಹಾಗಾಗಿ ಆರ್ಟಿಕಲ್ 244A ಈಗ ಸುದ್ದಿಲಿದೆ. ಇದನ್ನು 1969ರಲ್ಲಿ ಕಾಂಗ್ರೆಸ್ ಗೌರ್ಮೆಂಟು ಈ ಒಂದು ಆರ್ಟಿಕಲ್ನ ಇನ್ಸರ್ಟ್ ಮಾಡಿತ್ತು ನಮ್ಮ ಸಂವಿಧಾನಕ್ಕೆ. ಹಾಗಾದರೆ ಈಗ ಸದ್ಯ ಯಾವುದಿದಾವಂದರೆ ಆರ್ಟಿಕಲ್ 244A ಈಗ ನಾವು ಮಾತಾಡಿದ್ವಿ. ಆರ್ಟಿಕಲ್ 244(2) ಮತ್ತು ಆರ್ಟಿಕಲ್ 275(1) ಏನು ಹೇಳ್ತಾ ಇದೆ ನಮ್ಮ ಭಾರತದ ಸಂವಿಧಾನ ಅಂದರೆ, ಆ ಒಂದು ರಾಜ್ಯದೊಳಗಡೆ ಕೆಲವೊಂದು ಸೀಮಿತ ಪ್ರದೇಶಗಳಿಗೆ ಆಟೋನಾಮಸ್ ಕೌನ್ಸಿಲ್ಗಳನ್ನು ರಚನೆ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಒಂದು ಅವ್ರದ್ದೇ ಆಗಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ರೆಪ್ರೆಸೆಂಟ್ಸನ್ನ ಮಾಡ್ಕೋಬೋದು. ಈಗ ಅದು ಸದ್ಯಕ್ಕೆ ಅಲ್ಲಿ ಪ್ರೆಸೆಂಟ್ ಇದೆ ಅಂತಕ್ಕಂಥದ್ದು ಕೂಡ. ಅಂದರೆ ದಿಮಾ ಅಸಾವೋ, ಕಾರ್ಬಿ ಆಂಗ್ಲಾಂಗ್ ಮತ್ತು ವೆಸ್ಟ್ ಕಾರ್ಬಿ ಆಂಗ್ಲಾಂಗ್ ಮತ್ತು BTR ಅಂತ ಕರಿತೀವಿ, ಬೋಡೋ ಟೆರಿಟೋರಿಯಲ್ ರೀಜನಲ್ಲಿ ಈಗ ಆಲ್ರೆಡಿ ಆರ್ಟಿಕಲ್ 244(2) ಮತ್ತು ಆರ್ಟಿಕಲ್ 275(1) ಅಂಡರಲ್ಲಿ ಒಂದು ಆಟೋನಮಸ್ ಬಾಡಿನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಆಲ್ರೆಡಿ. ಆದರೆ ಅವರಿಗೆ ಸ್ವಾಯತ್ತತೆಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯದ ಸ್ಥಾನಮಾನವನ್ನು ನೀಡಿ ಅವರಿಗೆ ಆಗಿರ್ತಕ್ಕಂಥ ಒಂದು ಶಾಸಕಾಂಗವನ್ನು ಮತ್ತು ಮಂತ್ರಿಮಂಡಲವನ್ನು ರಚಿಸಿಕೊಳ್ಳೋದಕ್ಕೆ ಆರ್ಟಿಕಲ್ 244A ಮಾತ್ರ ಅವಕಾಶ ಇದೆ ಅಂತಕ್ಕಂಥದ್ದು. ಈಗ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಪೊಲಿಟಿಕಲ್ ಒಂದು ಸ್ಟೇಟ್ಮೆಂಟನ್ನು ನೀಡಿರ್ತಕ್ಕಂಥದ್ದು. ಇನ್ನು ಆಸ್ಸಾಂನೊಳಗಡೆ ಪ್ರತ್ಯೇಕ ರಾಜ್ಯ ಬೋಡೋಲ್ಯಾಂಡ್ ಅಂತಕ್ಕಂಥದ್ದು, ಅಲ್ಲಿ ಒಂದು BRT ಅಂತಕ್ಕಂಥ ಹೊಸ ಒಂದು ಅವ್ರದ್ದೇ ಆಗಿರ್ತಕ್ಕಂಥ ರೆಪ್ರೆಸೆಂಟೇಟಿವ್ಸನ್ನ ನೇಮಕ ಮಾಡ್ಕೊಳ್ಳೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ನಾವು ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ವಿ. ಓಕೆ, ಇಷ್ಟು ಆರ್ಟಿಕಲ್ 244A ಬಗ್ಗೆ ತಿಳ್ಕೊಬೇಕು. ಓಕೆ, ಇನ್ನು 5ನೇ ಪ್ರಶ್ನೆ, ಭಾರತದ ಅತಿದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು? ದ ಬಿಗ್ಗೆಸ್ಟ್ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್ ಆಫ್ ಇಂಡಿಯಾ ಈಸ್ ಟು ಬಿ ಸೆಟಪ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್? ಅಂದರೆ ತೇಲುವ ಸೌರ ವಿದ್ಯುತ್ ಸ್ಥಾವರ ಅಂದರೆ ಈ ಅಣೆಕಟ್ಟುಗಳು ಅಥವಾ ಜಲಾಶಯಗಳ ನೀರಿನ ಮೇಲ್ಗಡೆ ಈ ಒಂದು ಸೌರ ವಿದ್ಯುತ್ ಪ್ಯಾನೆಲ್ಗಳನ್ನು ಹಾಕಿ ಅಲ್ಲಿಂದ ಸೌರ ವಿದ್ಯುತ್ತನ್ನು ಉತ್ಪಾದಿಸ್ತಕ್ಕಂಥ ಒಂದು ಯೋಜನೆಗಳಾಗ್ತವೆ ಈ ತೇಲುವ ಸೌರ ವಿದ್ಯುತ್ ಸ್ಥಾವರಗಳು ಅಥವಾ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್. ಅಂಥ ಒಂದು ಪವರ್ ಪ್ಲಾಂಟ್ಗಳಲ್ಲಿ, ಸೋಲಾರ್ ಪವರ್ ಪ್ಲಾಂಟ್ಗಳಲ್ಲಿ ಅತಿ ದೊಡ್ಡದು ಭಾರತದಲ್ಲಿ ಎಲ್ಲಿ ಸ್ಥಾಪನೆಯನ್ನು ಮಾಡ್ತೀವಿ ಅಂತ ಈಗ ಕೇಂದ್ರ ಸರ್ಕಾರ ಹೇಳಿದೆ ಮತ್ತು NTPC ಅದರಲ್ಲೂ ಕೂಡ. ಹಾಗಾದರೆ ಯಾವ ರಾಜ್ಯ ಅನ್ನೋದಿಲ್ಲಿ ಪ್ರಶ್ನೆ ಆಗುತ್ತೆ, ಯಾವ ಪ್ರದೇಶ ಅಂತ ನೋಡ್ತಾ ಹೋಗೋಣ. ಓಕೆ, ಕೇರಳ, ತಮಿಳುನಾಡು, ಗುಜರಾತ್, ತೆಲಂಗಾಣ ಅಂದರೆ ಸರಿಯಾದ ಉತ್ತರ ತೆಲಂಗಾಣದಲ್ಲಿ. ಅಂದರೆ ಇಂಡಿಯಾಸ್ ಬಿಗ್ಗೆಸ್ಟ್ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್ ಟು ಬಿ ಸೆಟಪ್ ಇನ್ ರಾಮಗುಂಡಮ್ ಇನ್ ತೆಲಂಗಾಣ. ಓಕೆ, ತೆಲಂಗಾಣ ರಾಜ್ಯದ ರಾಮಗುಂಡಮಲ್ಲಿ ಏನು ಒಂದು ರಿಸರ್ವಾಯರ್ ಇದೆಯೋ ಅಲ್ಲಿ ಈ ಒಂದು ನಮ್ಮ ದೇಶದಲ್ಲಿಯೇ
ಅತಿ ದೊಡ್ಡದಾಗಿರ್ತಕ್ಕಂಥ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು 100 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸ್ತಕ್ಕಂಥ ಕೆಪಾಸಿಟಿಯನ್ನು ಒಳಗೊಂಡಿರುತ್ತೆ. ಓಕೆ, ಸೊ ಇದನ್ನು ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ NTPC ಅವರು ಈ ಒಂದು ಪ್ರಾಜೆಕ್ಟನ್ನು 423 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 4.5 ಲ್ಯಾಕ್ ಫೋಟೋ ವೋಲ್ಟಾನಿಕ್ ಪ್ಯಾನಲ್ಗಳನ್ನು ಹಾಕಿ 450 ಎಕರೆ ಪ್ರದೇಶದಲ್ಲಿ ಆ ಒಂದು ರಿಸರ್ವಾಯರಲ್ಲಿ ಈ ಒಂದು ಪವರ್ ಪ್ಲಾಂಟನ್ನು ನಿರ್ಮಾಣ ಮಾಡ್ತಾರೆ. ಇದು ಯಾವಾಗಂದರೆ ಸುಮಾರು ಇನ್ನೊಂದು ವರ್ಷ ಅಥವಾ 2 ವರ್ಷದಲ್ಲಿ ಇದು ರೆಡಿ ಆಗ್ಬೋದು. ಆಗ ಭಾರತದ ಅತಿ ದೊಡ್ಡ ಒಂದು ಸೋಲಾರ್ ಪವರ್ ಪ್ಲಾಂಟು ಫ್ಲೋಟಿಂಗ್ ಒನ್ ಆಗುತ್ತೆ ಇದು. ಇನ್ನು ಭಾರತದ ಮತ್ತು ಪ್ರಪಂಚದ ಅತಿ ದೊಡ್ಡ ಸೋಲಾರ್ ಪವರ್ ಪ್ಲಾಂಟು ಎಲ್ಲಿ ಈಗ ರೆಡಿ ಆಗ್ತಾ ಇದೆ ಅಂದರೆ ಓಂಕಾರೇಶ್ವರ ಡ್ಯಾಮ್ ಆನ್ ನರ್ಮದಾ ರಿವರ್, ನರ್ಮದಾ ನದಿಯ ಒಂದು ಓಂಕಾರೇಶ್ವರ ಡ್ಯಾಮ್ ಏನಿದೆಯೋ ಅಲ್ಲಿ ಮಧ್ಯಪ್ರದೇಶದಲ್ಲಿ, ಅಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಈಗ ಆಲ್ರೆಡಿ ಅಂಡರ್ ಪ್ರೋಗ್ರೆಸ್ಸಲ್ಲಿ ಇದೆ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನಾಗುತ್ತೆ, ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನು ಈ ಕೆಳಗಿನ ಯಾವ ನದಿಯ ಆಣೆಕಟ್ಟೆಯಲ್ಲಿ ನಿರ್ಮಿಸಲಾಗುವುದು? ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ಅದರದ್ದು ಸಬ್ಸಿಕ್ವೆಂಟು ನೆಕ್ಸ್ಟ್ ಕ್ವಶನ್ ಹಾಕಿರ್ತಕ್ಕಂಥದ್ದು. ವರ್ಲ್ಡ್ಸ್ ಬಿಗ್ಗೆಸ್ಟ್ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್ ಈಸ್ ಟು ಬಿ ಸೆಟಪ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಅಂದರೆ ಅದು ನರ್ಮದಾ, ಗಂಗಾ, ಗೋದಾವರಿ, ಬ್ರಹ್ಮಪುತ್ರ. ಅಂದರೆ ಸರಿಯಾದ ಉತ್ತರ ಮಧ್ಯಪ್ರದೇಶದ ನರ್ಮದಾ ನದಿಯ ಓಂಕಾರೇಶ್ವರ ಡ್ಯಾಮಲ್ಲಿ ಈ ಒಂದು ವಿಶ್ವದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ತೇಲುವ ಸೌರ ವಿದ್ಯುತ್ ಸ್ಥಾವರ ಅಥವಾ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಬರೀ ಸೋಲಾರ್ ಪವರ್ ಪ್ಲಾಂಟ್ ಅಂದರೆ ಬೇರೆ, ಇಲ್ಲಿ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್ ಅಂದರೆ ಬೇರೆ. ಸೊ ಅದಕ್ಕೋಸ್ಕರ ಇದು ವಿಶ್ವದ ಅತಿ ದೊಡ್ಡದಾಗುತ್ತೆ. ಎಲ್ಲಿ ಅನ್ನೋದಾದರೆ ನೋಡಿ, ಮಧ್ಯಪ್ರದೇಶದ ನರ್ಮದಾ ನದಿಯ ಓಂಕಾರೇಶ್ವರ ಡ್ಯಾಮಲ್ಲಿ. ಓಕೆ, ಇಲ್ಲಿ ಎಷ್ಟು ಒಂದು ಮೆಗಾವ್ಯಾಟ್ ವಿದ್ಯುತ್ತನ್ನು ಜನರೇಟ್ ಮಾಡ್ತಾರೆ ಅನ್ನೋದಾದರೆ 600 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪ್ಲಾಂಟ್ ಆಗುತ್ತೆ ಮಧ್ಯಪ್ರದೇಶದ ಕಾಂಡ್ವಾ ಡಿಸ್ಟಿಕ್ನ ಓಂಕಾರೇಶ್ವರ ಡ್ಯಾಮಲ್ಲಿ. ಯಾವ ನದಿಗೆ ಅಂದರೆ ನರ್ಮದಾ ನದಿಗೆ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಇವು ಈ ಪ್ಯಾನಲ್ಗಳು ಏನು ಮಾಡ್ತಾರೋ ಅದು ಆಟೋಮೆಟಿಕಲಿ ವಾಟರ್ ಲೆವೆಲ್ಗೆ ಅಡ್ಜಸ್ಟ್ ಆಗೋ ಥರ ಒಂದು ಟೆಕ್ನಾಲಜಿಯನ್ನು ಬಳಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಯಾವ ಯಾವ ಒಂದು ಆರ್ಗನೈಜೇಷನ್ಸು ಏಜೆನ್ಸೀಸ್ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದರೆ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ IFC, ವರ್ಲ್ಡ್ ಬ್ಯಾಂಕ್, ಪವರ್ ಗ್ರಿಡ್ಗಳು ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ಇದು 2022-23ಕ್ಕೆ ಆರಂಭ ಆಗ್ಬೋದು, ಪವರ್ ಜನ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಇದರಿಂದ ಗೊತ್ತಾಗ್ತಾ ಇದೆ. ಹಾಗಾದರೆ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರ ಓಂಕಾರೇಶ್ವರ ಡ್ಯಾಮ್ ಮಧ್ಯಪ್ರದೇಶ ಆಗುತ್ತೆ. ಇದು ಇನ್ನೂ ಲೇಟ್ ಆಗುತ್ತೆ, ಅದ್ರ ಮುಂಚೆನೇ ಈ ಒಂದು ರಾಮಗುಂಡಮಲ್ಲಿ ರೆಡಿ ಆಗ್ಬೋದು 100 ಮೆಗಾವ್ಯಾಟ್ದು. ಇದು 600 ಮೆಗಾವ್ಯಾಟ್ದು ಪ್ಲಾನ್ ಇದೆ. ಓಕೆ, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಇಂಡಿಯನ್ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ನ್ಯೂ ರೆಕಾರ್ಡ್ ಅಂದರೆ ಭಾರತೀಯ ರೈಲ್ವೆ ವಿದ್ಯುದೀಕರಣ ಈಗ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ. ಹಾಗಾದರೆ ಭಾರತದ ರೈಲ್ವೆಯು ಒಟ್ಟು ಎಷ್ಟು ಕಿಲೋಮೀಟರ್ಗಳ ಒಂದು ಉದ್ದವನ್ನು ಒಳಗೊಂಡಿದೆ, ಅದರಲ್ಲಿ ಎಷ್ಟು ಎಲೆಕ್ಟ್ರಿಫಿಕೇಶನ್ ಆಗಿದೆ ಅಂತಕ್ಕಂಥದ್ದು. ಓಕೆ, ಸೊ ಹಾಗಾದರೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಸೊ ಅದನ್ನು ಏನು ಇಂಪಾರ್ಟೆಂಟ್ ಈ ಒಂದು ಟಾಪಿಕ್ ಮೇಲೆ ನೋಡ್ತಾ ಹೋಗೋಣ. ನೋಡಿ, ಇಂಡಿಯನ್ ರೈಲ್ವೇಸ್ ಲಾಕ್ಸ್ ಹೈಯೆಸ್ಟ್ ಎವರ್ ರೂಟ್ ಎಲೆಕ್ಟ್ರಿಫಿಕೇಶನ್ ಡೆಸ್ಪೈಟ್ COVID-19 37% ಜಂಪ್ ಇನ್ 1 ಇಯರ್. ಅಂದರೆ 2023 ಡಿಸೆಂಬರ್ ವೇಳೆಗೆ ಇಡೀ ಭಾರತದ ರೈಲ್ವೆ ಒಳಗೊಂಡಿರ್ತಕ್ಕಂಥ ಎಲ್ಲ ಟ್ರ್ಯಾಕ್ಗಳನ್ನು ವಿದ್ಯುದೀಕರಣ ಮಾಡಬೇಕು, ಎಲೆಕ್ಟ್ರಿಫಿಕೇಶನ್ ಮಾಡಬೇಕಂತಕ್ಕಂಥದ್ದು ಭಾರತೀಯ ರೈಲ್ವೆಯ ಉದ್ದೇಶ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಲಾಸ್ಟ್ ಇಯರ್ ಏನು ಲಾಕ್ಡೌನ್ ಇತ್ತು ಅದನ್ನು ಸರಿಯಾಗಿ ಬಳಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಭಾರತೀಯ ರೈಲ್ವೆ ಇಲಾಖೆ. ಸೊ ಹಾಗಾಗಿ ಭಾರತೀಯ ರೈಲ್ವೆ ಇಲಾಖೆ ಆ ಒಂದು ವರ್ಷದಲ್ಲಿ ಅಂದರೆ 2020-21ನೇ ಸಾಲಿನಲ್ಲಿ ಒಟ್ಟು 6015 ರೂಟ್ ಕಿಲೋಮೀಟರ್ಗಳನ್ನು RKMಗಳನ್ನು ಒಂದೇ ವರ್ಷದಲ್ಲಿ ಈ ಒಂದು ವಿದ್ಯುದೀಕರಣ ಮಾಡಿರ್ತಕ್ಕಂಥದ್ದು ಇಡೀ ಭಾರತೀಯ ರೈಲ್ವೆ ಇತಿಹಾಸದಲ್ಲಿ ಒಂದು ದಾಖಲೆ ಅಂತಕ್ಕಂಥದ್ದು. ಓಕೆ, ಹಾಗಾದರೆ ಭಾರತದ ಒಟ್ಟು ಒಂದು ರೈಲ್ವೆ ರೂಟ್ ಕಿಲೋಮೀಟರ್ಸ್ ಎಷ್ಟಿದೆ ಅಂತ ನೋಡೋದಾದರೆ 63,949 RKM ಇದ್ದು ಜೊತೆಗೆ 740 ಕಿಲೋಮೀಟರ್ ಕೊಂಕಣ್ ರೈಲ್ವೆ ಏನಿದೆಯೋ ಅವೆರಡನ್ನು ಸೇರಿಸಿದರೆ ಒಟ್ಟು 64,689 ರೂಟ್ ಕಿಲೋಮೀಟರ್ಸು ಬ್ರಾಡ್ಗಾಜ್ ನೆಟ್ವರ್ಕ್ ಇದೆ ಭಾರತದ ರೈಲ್ವೇದು. ಇದು ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗುತ್ತೆ. ಓಕೆ, ಅದರಲ್ಲಿ ಅಂದರೆ 64,689 RKM ಅಲ್ಲಿ 45,881 ರೂಟ್ ಕಿಲೋಮೀಟರ್ಗಳು ಈಗ ಆಲ್ರೆಡಿ ವಿದ್ಯುದೀಕರಣವನ್ನು ಹೊಂದಿ ಒಟ್ಟು 71% ಎಲೆಕ್ಟ್ರಿಫಿಕೇಶನ್ ಆಗಿದೆ. ಇನ್ನು ಉಳಿದಿರ್ತಕ್ಕಂಥ 29% ಕೂಡ 2023 ಡಿಸೆಂಬರ್ ವೇಳೆಗೆ ಎಲೆಕ್ಟ್ರಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಭಾರತೀಯ ರೈಲ್ವೆ ಇಲಾಖೆ.
ಸೊ ಹಾಗಾದರೆ ಎಷ್ಟು ಟೋಟಲ್ ಕಿಲೋಮೀಟರ್ಸು ಎಷ್ಟಾಗಿದೆ, ಇನ್ನೆಷ್ಟು ಬಾಕಿ ಇದೆ, ಯಾವಾಗ ಕಂಪ್ಲೀಟ್ ಮಾಡ್ತಾರೆ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ 8ನೇ ಪ್ರಶ್ನೆ, ಇತ್ತೀಚೆಗೆ ಘೋಷಿಸಲಾದ 2019ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಹೂ ಇಸ್ ದ ರಿಸಿಪಿಯೆಂಟ್ ಆಫ್ ದ ರೀಸೆಂಟ್ಲಿ ಅನೌನ್ಸ್ಡ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ 2019 ಅಂದರೆ ದೇವಿಕಾ ರಾಣಿ, ಡಾಕ್ಟರ್ ರಾಜ್ಕುಮಾರ್, ಅಮಿತಾಬ್ ಬಚ್ಚನ್, ರಜನಿಕಾಂತ್. ಅಂದರೆ ಸರಿಯಾದ ಉತ್ತರ ರಜನಿಕಾಂತ್ ಅವರಿಗೆ 2019ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಓಕೆ. ಗೌರವ ಮೇ 3ರಂದು ದಿಲ್ಲಿಯಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದಾರೆ. ಚಿತ್ರರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ 2019ನೇ ಸಾಲಿನ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಿದೆ. 2019ನೇ ಸಾಲಿನ ಪ್ರಶಸ್ತಿಯನ್ನು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯುತ್ತಮ ನಟರಲ್ಲಿ ಒಬ್ಬರೆನಿಸಿರ್ತಕ್ಕಂಥ ರಜನಿಕಾಂತ್ ಅವರಿಗೆ ಘೋಷಿಸಲು ಸಂತೋಷವಾಗುತ್ತಿದೆ. ನಟ, ನಿರ್ಮಾಪಕ, ಚಿತ್ರಕಥೆ ಬರಹಗಾರರಾಗಿ ಅವರು ನೀಡಿರುವ ಕೊಡುಗೆ ಅಪ್ರತಿಮವಾದದ್ದು ಅಂತ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ಹೇಳಿದ್ದಾರೆ. ಹಾಗಾದರೆ ಭಾರತದ ಚಿತ್ರರಂಗದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ನೀಡ್ತಕ್ಕಂಥದ್ದು ಇದು 51ನೇ ಪ್ರಶಸ್ತಿ ಆಗುತ್ತೆ. ಓಕೆ. ಇನ್ನು ತಮಿಳುನಾಡಿಗೆ ಸಂಬಂಧಿಸಿದಂತೆ ನಟ ಶಿವಾಜಿ ಗಣೇಶನ್ ಮತ್ತು ನಿರ್ದೇಶಕ ಕೆ ಬಾಲಚಂದ್ರರವರಿಗೆ ಹಿಂದೆ ನೀಡಲಾಗಿತ್ತು. ಈಗ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ತಮಿಳು ಚಿತ್ರರಂಗದ 3ನೇವರಾಗ್ತಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ರವರು. ಹಿಂದೆ ನಟ ಶಿವಾಜಿ ಗಣೇಶನ್ ಮತ್ತು ನಿರ್ದೇಶಕ ಕೆ ಬಾಲಚಂದರ್. ಓಕೆ ನೋಡಿ, ಸ್ಟೈಲ್ ಕಿಂಗ್ ರಜನಿ, ಈಗ ಫಾಲ್ಕೆ ಸಾಹೇಬ್. ಹಾಗಾದರೆ ರಜನಿಕಾಂತ್ ಅವ್ರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ತಿಳ್ಕೊಳ್ಳೋದಾದರೆ, ಇವರು 1950 12ನೇ ಡಿಸೆಂಬರಂದು ನಮ್ಮ ಕರ್ನಾಟಕದ ಅಂದರೆ ಆಗಿನ ಮೈಸೂರು ರಾಜ್ಯದ ಬೆಂಗಳೂರಿನಲ್ಲಿ ಜನ್ಮ ತಾಳಿದ್ರು. ಶಿವಾಜಿರಾವ್ ಗಾಯಕ್ವಾಡ್ ಅಂತಕ್ಕಂಥದ್ದು ಇವರ ಹೆಸರು. ನಂತರ ರಜನಿಕಾಂತ್ ಅಂತ ಚೇಂಜ್ ಮಾಡ್ಕೊಳ್ತಾರೆ. ಇವರಿಗೆ 2000ರಲ್ಲಿ ಪದ್ಮಭೂಷಣ ಮತ್ತು 2016ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ನೀಡಲಾಗಿತ್ತು. ಈಗ 2019ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ಕೂಡ ನೀಡ್ತಾ ಇದ್ದಾರೆ. ಓಕೆ. ಹಾಗಾದರೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬಗ್ಗೆ ಒಂದಷ್ಟು ಗ್ಲಾನ್ಸ್ ಮಾಡೋದಾದರೆ, ಕೇಂದ್ರ ಸರ್ಕಾರವು ಪ್ರತಿ ವರ್ಷ ಭಾರತೀಯ ಚಿತ್ರರಂಗದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅತ್ಯುತ್ತಮ ಕೊಡುಗೆಯನ್ನು ನೀಡಿರ್ತಕ್ಕಂಥವರಿಗೆ 1969ರಿಂದ ನೀಡ್ತಾ ಬರ್ತಾ ಇದೆ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ಅಥವಾ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು. ಓಕೆ. ಭಾರತೀಯ ಚಿತ್ರರಂಗದ ದಂತಕಥೆ ದಾದಾ ಸಾಹೇಬ್ ಫಾಲ್ಕೆ ಅವರ ಹೆಸರಲ್ಲೇ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದೆ. ಇದು ಪ್ರೈಸ್ ಮನಿ 10 ಲಕ್ಷ ರೂಪಾಯಿ ಇದೆ. ಇದನ್ನು 1969ರಿಂದ ನೀಡ್ತಾ ಬರ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಒಟ್ಟು 51 ಪ್ರಶಸ್ತಿಗಳನ್ನು ನೀಡಿದಂತಾಯಿತು 2021ರ ಈ ಒಂದು ಪ್ರಶಸ್ತಿಯನ್ನು ಸೇರಿಸಿ. ಆದರೆ ಇದು 2019ರ ಪ್ರಶಸ್ತಿ ಅಂತಕ್ಕಂಥದ್ದು ಗಮನಿಸಬೇಕು. ಹಾಗಾದರೆ ಮೊದಲ ಪ್ರಶಸ್ತಿಯನ್ನು 1969ರಲ್ಲಿ ದೇವಿಕಾ ರಾಣಿ ಅವರಿಗೆ ಮತ್ತು 1995ರಲ್ಲಿ ಕನ್ನಡದ ಏಕೈಕ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀಡಲಾಗಿತ್ತು. ಮತ್ತು ಅಮಿತಾಬ್ ಬಚ್ಚನ್ ಅವರಿಗೆ 2018ರಲ್ಲಿ ಮತ್ತು 2019ರಲ್ಲಿ ಅಂದರೆ ಈ ವರ್ಷ 2021ರಲ್ಲಿ ಈ ಒಂದು ಅನೌನ್ಸ್ಮೆಂಟನ್ನು ಮಾಡಿರ್ತಕ್ಕಂಥದ್ದು. ಆದರೆ ಇದು 2019ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಆಗುತ್ತೆ, ರಜನಿಕಾಂತ್ ಅವರಿಗೆ ನೀಡಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಮೊದಲನೇದು ಯಾರಿಗೆ ಕೊಟ್ಟಿದ್ದಾರೆ ಅಂತ ಕೇಳ್ಬೋದು, ಅಥವಾ ರೀಸೆಂಟ್ ಒನ್ ಅಂದರೆ ರಜನಿಕಾಂತ್ ಅವರಿಗೆ. ಇನ್ನು ಕನ್ನಡದ ಏಕೈಕ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಯಾರಿಗೆ ಬಂದಿದೆ ಅಂದರೆ ಅದು ರಾಜ್ಕುಮಾರ್ ಅವರಿಗೆ 1995ನೇ ಸಾಲಿನಲ್ಲಿ. ಓಕೆ, ಇಷ್ಟು ಈ ಒಂದು ಡೀಟೇಲ್ಸ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ 9ನೇ ಪ್ರಶ್ನೆ, ಕರ್ನಾಟಕ ಲೋಕಸೇವಾ ಆಯೋಗದ ನೂತನ ಅಧ್ಯಕ್ಷರು ಯಾರು? ಅಂದರೆ KPSC, ನಮ್ಮ FD SDA KS ಹಲವಾರು ಪರೀಕ್ಷೆಗಳನ್ನೇನು ನಡೆಸುತ್ತೆ ಕರ್ನಾಟಕ ಲೋಕಸೇವಾ ಆಯೋಗ ಅಥವಾ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC, ಅದರ ಒಂದು ಚೇರ್ಮನ್ ಆಗಿ ಈಗ ನೂತನವಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಥವಾ ಯಾರು ನೇಮಕಗೊಂಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗ್ಬೋದು. ಶಿವಶಂಕರಪ್ಪ S ಸಾವುಕಾರ್, ಷಡಕ್ಷರ ಸ್ವಾಮಿ. ಸೊ 2 ಹೆಸರನ್ನು ಕೊಟ್ಟಿದ್ದೀನಿ. ಸರಿಯಾದ ಉತ್ತರ ಶಿವಶಂಕರಪ್ಪ S ಸಾವುಕಾರ್ ಅನ್ನೋರು ಈಗ ಕರ್ನಾಟಕ ಲೋಕಸೇವಾ ಆಯೋಗದ ನೂತನ ಅಧ್ಯಕ್ಷರಾಗ್ತಾ ಇದ್ದಾರೆ. ಷಡಕ್ಷರ ಸ್ವಾಮಿಯವರು ಈಗ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ನೋಡಿ, ಶಿವಶಂಕರಪ್ಪ KPSC ಅಧ್ಯಕ್ಷ. ಕರ್ನಾಟಕ ಲೋಕಸೇವಾ ಆಯೋಗದ ನೂತನ ಅಧ್ಯಕ್ಷರನ್ನಾಗಿ ಆಯೋಗದ ಹಾಲಿ ಸದಸ್ಯರಾಗಿಯೂ ಇರತಕ್ಕಂಥ ಶಿವಶಂಕರಪ್ಪ S ಸಾವುಕಾರ್ ಅವರನ್ನು ನೇಮಕ ಮಾಡಲಾಗಿದೆ. ಇವರು ರಾಯಚೂರು ಜಿಲ್ಲೆಯ ದೇವದುರ್ಗದವರು, BSc ಅಗ್ರಿ ಪದವೀಧರರಾಗಿದ್ದಾರೆ. ಈಗ ಅಧ್ಯಕ್ಷರಾಗಿದ್ದಂತಹ ಷಡಕ್ಷರ ಸ್ವಾಮಿ ಅವರ ಅವಧಿ ಮಾರ್ಚ್ 31ಕ್ಕೆ ಮುಕ್ತಾಯ ಆಗೋದ್ರಿಂದ ಕೊನೆಗೊಳ್ಳೋದ್ರಿಂದ ಈಗ ಶಿವಶಂಕರಪ್ಪ ಅವರು ನೂತನ KPSCಯ ಅಧ್ಯಕ್ಷರಾಗ್ತಾ ಇದ್ದಾರೆ. ಓಕೆ, ಹಾಗಾದರೆ ಆರ್ಟಿಕಲ್ 315 ಏನಿದೆಯೋ ಭಾರತದ ಸಂವಿಧಾನದ, ಇದು ಕೇಂದ್ರದಲ್ಲಿ ಕೇಂದ್ರ ಲೋಕಸೇವಾ ಆಯೋಗವನ್ನು ಮತ್ತು ರಾಜ್ಯಗಳಲ್ಲಿ ರಾಜ್ಯ ಲೋಕಸೇವಾ ಆಯೋಗಗಳನ್ನು ಸ್ಥಾಪನೆ ಮಾಡಲು ಅನುಕೂಲ ಮಾಡಿಕೊಟ್ಟಿದೆ. ಅದರಂತೆ 1 ಅಕ್ಟೋಬರ್ 1926ರಂದು ಕೇಂದ್ರ ಲೋಕಸೇವಾ ಆಯೋಗ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಲ್ರೆಡಿ ಕ್ರಿಯೇಟ್ ಆಗಿತ್ತು ಕೂಡ. ಇದರ ಒಂದು
ಹೆಡ್ ಕ್ವಾರ್ಟರ್ ನವದೆಹಲಿಯ ಶಾಜಾನ್ ರಸ್ತೆಯಲ್ಲಿದೆ. ಇದರ ಚೇರ್ಮನ್ ಸದ್ಯಕ್ಕೆ ಪ್ರದೀಪ್ ಕುಮಾರ್ ಜೋಶಿ, PK ಜೋಶಿ ಅವರಿದ್ದಾರೆ. ಇನ್ನು ನಮ್ಮ ಕರ್ನಾಟಕದ ಕರ್ನಾಟಕ ಲೋಕ ಸೇವಾ ಆಯೋಗ ಆರ್ಟಿಕಲ್ 315 ಪ್ರಕಾರ ಏನು ಕ್ರಿಯೇಟ್ ಆಗಿರುತ್ತೋ ಅದರದ್ದು ಅಧ್ಯಕ್ಷರು ಈಗ ಶಿವಶಂಕರಪ್ಪ S ಸಾವ್ಕಾರ್ ಅವರು ಹೊಸ ಚೇರ್ಮನ್ ಆಗಿದ್ದಾರೆ. ಇಷ್ಟು ಡೀಟೇಲ್ಸ್ ತಿಳ್ಕೋಬೇಕು. ಓಕೆ, ಸೊ ನೆಕ್ಸ್ಟು 10ನೇ ಪ್ರಶ್ನೆ, ಛತ್ತೀಸ್ಗಢದಲ್ಲಿ ನಕ್ಸಲರ ದುಷ್ಕೃತ್ಯ. ಓಕೆ, ಸೊ ನಕ್ಸಲ್ ದುರುಳರ ದುಷ್ಕೃತ್ಯ, ಸುಮಾರು 20ಕ್ಕೂ ಅಧಿಕ ಯೋಧರು ಈ ಒಂದು ದುಷ್ಕೃತ್ಯದಲ್ಲಿ ಬಲಿಯಾಗಿದ್ದಾರೆ ಅಂತಕ್ಕಂಥದ್ದು. ಇದು ಎಲ್ಲಿ ನಡೀತು ಅಂದರೆ ನೋಡಿ, ಏಪ್ರಿಲ್ 3, 2021ರಂದು ಛತ್ತೀಸ್ಗಢದಲ್ಲಿ ನಕ್ಸಲರು ಮತ್ತು ಭದ್ರತಾ ಸಿಬ್ಬಂದಿ ನಡುವೆ ನಡೆದ ಗುಂಡಿನ ಚಕಮಕಿಯ ಬೆಚ್ಚಿ ಬೀಳಿಸುವ ಸಂಗತಿಗಳು ಭಾನುವಾರ ಹೊರಬಿದ್ದಿವೆ. ಹುತಾತ್ಮರಾಗಿದ್ದು 5 ಅಲ್ಲ 22 ಮಂದಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಅನ್ನೋದಾದರೆ ಬಿಜಾಪುರ ಮತ್ತು ಸುಕ್ಮಾ ಜಿಲ್ಲೆ, ಅಂದರೆ ಛತ್ತೀಸ್ಗಢ ರಾಜ್ಯದ ಬಿಜಾಪುರ ಮತ್ತು ಸುಕ್ಮಾ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಸೊ ಇಲ್ಲಿ ಪ್ರಶ್ನೆ ನೇರವಾಗಿ ಕೇಳದೇ ಇರ್ಬೋದು, ಬಟ್ ನಮ್ಮ PSI ಅಥವಾ KS ಮೇನ್ಸ್ಗಳಲ್ಲಿ ಈ ರೀತಿಯ ಒಂದು ಅಂಶಗಳನ್ನು ಕೋಟ್ ಮಾಡಿ ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ನೆಕ್ಸ್ಟ್ 11ನೇ ಪ್ರಶ್ನೆ, ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಗೆ ನೀರಸವಾಗಿರ್ತಕ್ಕಂಥ ಪ್ರತಿಕ್ರಿಯೆ, ಅಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಪ್ರೋಗ್ರಾಮ್ ಅಪ್ಡೇಟ್ ಏನಿದೆ, ಸೊ ODOP ಅಂತ ಕರಿತೀವಿ. ಸೊ ಇದು ಒಂದು ಮಹತ್ವಾಕಾಂಕ್ಷೆ ಯೋಜನೆ ಆಗಿತ್ತು, ಬಟ್ ಇದಕ್ಕೆ ಭಾಳಷ್ಟು ಒಂದು ನೀರಸವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತಕ್ಕಂಥದ್ದು ಈಗ ನ್ಯೂಸ್ ಐಟಮ್ ಆಗುತ್ತೆ. ಏನಿದೆ ಅಂತ ನೋಡ್ತಾ ಹೋಗೋಣ. ಯಾರಿಗೂ ಬೇಡದ ಉತ್ಪನ್ನ, ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಗೆ ನೀರಸವಾಗಿರ್ತಕ್ಕಂಥ ಪ್ರತಿಕ್ರಿಯೆ, ಕೆಲವೆಡೆ ಒಂದಂಕಿ ದಾಟದ ಅರ್ಜಿ, ತಾಂತ್ರಿಕ ಅಂಶಗಳಿಂದ ಗೊಂದಲ. ಅಂದರೆ ನೋಡಿ, ಸ್ವಾವಲಂಬನೆ ಉದ್ದೇಶದೊಂದಿಗೆ ಆರಂಭವಾಗಿ ಭಾರೀ ಸದ್ದು ಮಾಡಿದ್ದ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಗೆ ರಾಜ್ಯದಲ್ಲಿ ನಿರೀಕ್ಷಿತವಾಗಿರ್ತಕ್ಕಂಥ ಸ್ಪಂದನೆ ಸಿಗ್ತಾ ಇಲ್ಲ. ಒಂದೊಂದು ಜಿಲ್ಲೆಯಲ್ಲಿ ಕೇವಲ ಬೆರಳಂಕೆಯಷ್ಟು ಜನ ಮಾತ್ರ ಬಂದು ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾದರೆ ಇದನ್ನು ತಂದಿರ್ತಕ್ಕಂಥ ಉದ್ದೇಶ ಏನಿತ್ತು? ಆಯಾ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆಯುವ ತರಕಾರಿ ಮತ್ತು ಹಣ್ಣಿನಂಥ ಬೇಗ ಹಾಳಾಗುವ ಉತ್ಪನ್ನಗಳನ್ನು ಪ್ರೋತ್ಸಾಹಿಸಲು ಸಂಸ್ಕರಿತ ಘಟಕಗಳನ್ನು ಸ್ಥಾಪಿಸಬೇಕು, ಆಯಾ ಜಿಲ್ಲೆಯಲ್ಲೇ ಬೆಳೆಗೆ ಮಾರುಕಟ್ಟೆ ಒದಗಿಸಬೇಕೆಂಬ ಉದ್ದೇಶದೊಂದಿಗೆ ಶುರುವಾಗಿದ್ದು ಒಂದು ಜಿಲ್ಲೆ ಒಂದು ಉತ್ಪನ್ನ. ಆದರೆ ಸಂಸ್ಕರಣಾ ಘಟಕ ಸ್ಥಾಪನೆಗೆ ದೊಡ್ಡ ಮಟ್ಟದ ಬಂಡವಾಳ ಹೂಡಿಕೆ ಅಗತ್ಯ. ಸಂಸ್ಕರಿತ ಉತ್ಪನ್ನಗಳ ಮಾರುಕಟ್ಟೆಯ ಬಗ್ಗೆ ಸ್ಪಷ್ಟತೆ ಇಲ್ಲದಿರುವುದು ಇದಕ್ಕೆ ಹಿನ್ನಡೆ ಆಗ್ತಾ ಇದೆ. ಓಕೆ, ತಕ್ಷಣ ಲಾಭದ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಮಾರುಕಟ್ಟೆ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ, ಮಾಹಿತಿ ಕೊರತೆ ಕೂಡ ಇದೆ, ಪ್ರಾಜೆಕ್ಟ್ ರಿಪೋರ್ಟ್ ಕೊಡಿ, ಅದು ಮಾಡಿ ಇದು ಮಾಡಿ ಅಂತ ಕಿರಿಕಿರಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ರೈತರಿಗೆ ಇದರಲ್ಲಿ ಆಸಕ್ತಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಸಪೋಸ್ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಕೋಲಾರದಲ್ಲಿ ಟೊಮೆಟೊ ಬೆಳೆಗೆ ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಟೊಮೆಟೊ ಬೆಳೆಯನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಕೇವಲ 4 ಅರ್ಜಿ ಬಂದಿದೆ ಚಿಕ್ಕಬಳ್ಳಾಪುರದಲ್ಲಿ, 12 ಅರ್ಜಿಗಳು ಕೋಲಾರದಲ್ಲಿ ಬಂದಿದೆ. ಅಂದರೆ ಟೊಮೆಟೊ ಬೆಳೆಯಿಂದ ಒಂದು ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಬಂಡವಾಳವನ್ನು ಹಾಕಬೇಕಾಗುತ್ತೆ, ಸಂಸ್ಕರಿತ ಉತ್ಪನ್ನಗಳಿಗೆ ಒಂದು ಮಾರುಕಟ್ಟೆಯನ್ನು ಸೃಷ್ಟಿಸಬೇಕು. ಸೊ ಅದಕ್ಕೆ ಇಲ್ಲಿ ರೈತರಿಂದ ಅಷ್ಟೊಂದು ಆಸಕ್ತಿ ಬರ್ತಾ ಇಲ್ಲ. ಓಕೆ, ಸೊ ಹಾಗಾದರೆ ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಯಾವ ಯಾವ ಜಿಲ್ಲೆಗೆ ಯಾವ ಯಾವ ಒಂದು ಬೆಳೆಯನ್ನು ಇಲ್ಲಿ ಗುರುತಿಸಿದ್ದಾರೆ ಅಂತಕ್ಕಂಥದ್ದನ್ನು ಒಂದು ಲಿಸ್ಟಲ್ಲಿ ನಾವು ಹಿಂದೆ ನೋಡಿದ್ವಿ ಕೂಡ. ಓಕೆ, ಸೊ ಯಾವುದಕ್ಕೂ ಒಂದು ಸಲ ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟು 12ನೇ ಪ್ರಶ್ನೆ, ಪ್ರಪಂಚದ ಅತಿ ಎತ್ತರದ ರೈಲು ಸೇತುವೆಯನ್ನು ಜಮ್ಮುವಿನ ರಿಯಾಸಿ ಬಳಿಯ ಕೌರಿ ಎಂಬಲ್ಲಿ ನಿರ್ಮಿಸಲಾಗ್ತಾ ಇದೆ. ಇದನ್ನು ಯಾವ ನದಿಗೆ ನಿರ್ಮಿಸಿದರೆ? ಅಥವಾ ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಈಸ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಇನ್ ಕೌರಿ ನಿಯರ್ ರಿಯಾಸಿ ಇನ್ ಜಮ್ಮು ಅಕ್ರಾಸ್ ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ದಿಸ್ ಪ್ರಾಜೆಕ್ಟ್ ಈಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್? ಅಂದರೆ ರಾವಿ, ಜೇಲಂ, ಚೇನಾಬ್, ಗಂಗಾ. ಅಂದರೆ ಈ ಒಂದು ಪ್ರಪಂಚದಲ್ಲಿ ಅತಿ ಎತ್ತರದ ಒಂದು ರೈಲ್ವೆ ಸೇತುವೆಯನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಓಕೆ, ಸರಿಯಾದ ಉತ್ತರ ಚೇನಾಬ್ ನದಿಗೆ ಈ ಒಂದು ಪ್ರಪಂಚದ ಅತಿ ಎತ್ತರದ ರೈಲ್ವೆ ಸೇತುವೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಓಕೆ, ರೈಲ್ವೇಸ್ ಕಂಪ್ಲೀಟ್ಸ್ ಆರ್ಚ್ ಕ್ಲೋಸರ್ ಆಫ್ ಚೇನಾಬ್ ಬ್ರಿಡ್ಜ್. ಇಲ್ಲಿದೆ ನೋಡಿ, ಈ ಒಂದು ಆರ್ಚನ್ನು ಈಗ ಕಂಪ್ಲೀಟ್ ಮಾಡಿದ್ದಾರೆ. ಈ ಒಂದು ಕಮಾನ್ ಏನಿದೆಯೋ ಚೇನಾಬ್ ನದಿಗೆ ಅಡ್ಡವಾಗಿರ್ತಕ್ಕಂಥ ಒಂದು ರೈಲ್ವೆ ಸೇತುವೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಸೊ ಈ ಒಂದು ಆರ್ಚ್ ಇಂಪಾರ್ಟೆಂಟ್ ಆಗಿತ್ತು, ಈಗ ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈ ಆರ್ಚು ಐಫೆಲ್ ಟವರ್ಗಿಂತಲೂ 35 ಮೀಟ್ರು ಎತ್ತರ ಇದೆ ಅಂತಕ್ಕಂಥದ್ದು ಇಲ್ಲಿ ವಿಶೇಷ. ಓಕೆ, ಸೊ ಇದ್ರ ಬಗ್ಗೆ ಒಂದು ಪಿಕ್ಚರ್ ನೋಡೋದಾದರೆ ಹಿಂದೆನೂ ಕೂಡ ನಾವು ನೋಡಿದ್ವಿ, ನೆಲಮಟ್ಟದಿಂದ 359 ಮೀಟರ್ ಎತ್ತರದಲ್ಲಿದೆ ಈ ಒಂದು ಸೇತುವೆ. ಎಲ್ಲಿದೆ ಅಂದರೆ ಜಮ್ಮುವಿನ ರಿಯಾಸಿ ಬಳಿಯ ಕೌರಿ ಎಂಬಲ್ಲಿ ಈ ಒಂದು ಪ್ರೋಗ್ರೆಸ್ ಆಗ್ತಾ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇದು ಐಫೆಲ್ ಟವರ್ಗಿಂತಲೂ 35 ಮೀಟರ್ ಎತ್ತರದಲ್ಲಿದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ಓಕೆ, ಸೊ ಇಲ್ಲಿ ನೋಡಿ, ಇದು ಒಂದು ಇಮೇಜು, ಇದು ಚೇನಾಬ್ ರಿವರು. ಈ ಚೇನಾಬ್ ರಿವರ್ಗೆ ಈಗ ಈ ಆರ್ಚ್ ಏನು ಕನ್ಸ್ಟ್ರಕ್ಟ್ ಮಾಡಬೇಕಾಗಿತ್ತು ಅದು ಕಂಪ್ಲೀಟ್ ಆಗಿದೆ. ಇದಾದ ನಂತರ
ಮೇಲ್ಗಡೆ ಟ್ರೈನ್ ಹೋಗೋದಕ್ಕೆ ಈ ರೀತಿಯ ಒಂದು ಸ್ಟ್ರಕ್ಚರ್ನ ಇಂಪ್ಲಿಮೆಂಟ್ ಮಾಡಬೇಕು. ಓಕೆ, ಸೊ ಒಟ್ಟಿನಲ್ಲಿ ಯಾವ ನದಿಗೆ ಅಂತ ಕೇಳಿದರೆ ಅದು ಚೇನಾಬ್ ನದಿಗೆ ಪ್ರಪಂಚದ ಅತಿ ಎತ್ತರದ ರೈಲು ಸೇತುವೆಯನ್ನು ನಿರ್ಮಾಣ ಮಾಡ್ತಾ ಇದೆ. ಓಕೆ, 13ನೇ ಪ್ರಶ್ನೆ, ಆಗ್ನೇಯ ಏಷ್ಯಾ ರಾಷ್ಟ್ರ ವಿಯೆಟ್ನಾಂನ ನೂತನ ಅಧ್ಯಕ್ಷರ ಪ್ರಮಾಣ ವಚನ. ಅಂದರೆ ಹೂ ಈಸ್ ಅ ನ್ಯೂ ಪ್ರೆಸಿಡೆಂಟ್ ಆಫ್ ದ ವಿಯೆಟ್ನಾಂ, ಎ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ. ಅಂದರೆ ನಮ್ಮ ಆಗ್ನೇಯ ಏಷ್ಯಾ ರಾಷ್ಟ್ರವಾಗಿರ್ತಕ್ಕಂಥ ವಿಯೆಟ್ನಾಂನಲ್ಲಿ ಈಗ ನೂತನ ಅಧ್ಯಕ್ಷರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅವ್ರು ಯಾರು ಅನ್ನೋದು ಪ್ರಶ್ನೆ ಆಗ್ಬೋದು. ಸೊ ಸರಿಯಾದ ಉತ್ತರ ಎನ್ಗೊಯಾನ್ ಜುವಾನ್ ಫಾಕ್ ಅಂತ. ಅಂದರೆ ಎನ್ಗೊಯಾನ್ ಜುವಾನ್ ಫಾಕ್ ಅಂತಕ್ಕಂಥವ್ರು ಈಗ ನೂತನ ಅಧ್ಯಕ್ಷರಾಗ್ತಾ ಇದ್ದಾರೆ ವಿಯೆಟ್ನಾಂ ದೇಶದವರು. ಓಕೆ, ಇವರು ಈಗ ಪ್ರಧಾನಮಂತ್ರಿಗಳಾಗಿದ್ದರು, ಒಂದು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದರು. ಅದು ಈ ಒಂದು ಕರೋನಾ ಪ್ಯಾಂಡಮಿಕ್ ಟೈಮಲ್ಲಿ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದರು. ಸೊ ಹಾಗಾಗಿ ಈಗ ಅವರು ಒಂದು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಥವಾ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಓಕೆ, ಇನ್ನು ಪ್ರಧಾನಮಂತ್ರಿಗಳಾಗಿ ಸಹಿತ ಫಾರ್ಮ್ ಮಿನ್ ಚಿನ್ ಅಂತಕ್ಕಂಥವ್ರು ಈಗ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸೊ ಇದು ಹೊಸ ಅಪ್ಡೇಟ್ ಆಗುತ್ತೆ, ಸೊ ನೋಟ್ ಮಾಡ್ಕೊಳ್ಳಿ. ಸೊ ಈಗ ವಿಯೆಟ್ನಾಂನ ಪ್ರೆಸಿಡೆಂಟ್ ಯಾರಂದರೆ ಎನ್ಗೊಯಾನ್ ಜುವಾನ್ ಫಾಕ್ ಅವರು. ಇನ್ನು ಪ್ರೈಮ್ ಮಿನಿಸ್ಟರ್ ಯಾರಂದರೆ ಫಾರ್ಮ್ ಮಿನ್ ಚಿನ್ ಅವರು. ಸೊ ಪ್ರನೌನ್ಸ್ ಮಾಡೋದಕ್ಕೆ ಬರ್ಕೊಳ್ಳೋದಕ್ಕೆ ವೆರಿ ಡಿಫಿಕಲ್ಟು, ಬಟ್ ಸೊ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ನೆಕ್ಸ್ಟು ಇನ್ನು ಆಸಿಯನ್ ಅಥವಾ ವಿಯೆಟ್ನಾಂ ಭಾಗ ಆಗಿರ್ತಕ್ಕಂಥ ಆಸಿಯನ್ ರಾಷ್ಟ್ರಗಳು ಯಾವ್ಯಾವು ಅಂತ ನೋಡೋದಾದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ಕರಿತೀವಿ. ಇದರಲ್ಲಿ ಒಟ್ಟು 10 ರಾಷ್ಟ್ರಗಳು ಬರ್ತವೆ. ಒಂದು ಲಿಸ್ಟ್ ನೋಡೋದಾದರೆ ಮಯನ್ಮಾರ್, ಥೈಲ್ಯಾಂಡ್, ಕಾಂಬೋಡಿಯಾ, ನೆಕ್ಸ್ಟು ಸಿಂಗಾಪುರ್, ಇಂಡೋನೇಷಿಯಾ, ಮಲೇಷಿಯಾ, ಬ್ರೂನೈ, ವಿಯೆಟ್ನಾಂ ಇಲ್ಲಿ ಬರುತ್ತೆ ನೋಡಿ, ನೆಕ್ಸ್ಟು ಲಾವೋಸ್ ಮತ್ತು ಫಿಲಿಪೈನ್ಸ್. ಈಗ 10 ರಾಷ್ಟ್ರಗಳು ಆಸಿಯಾನ್ನ ಭಾಗ ಆಗಿದ್ದಾವೆ. ಈಗ ವಿಯೆಟ್ನಾಂನ ಹೊಸ ರಾಷ್ಟ್ರಪತಿಗಳು ಅಥವಾ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳು ಆಯ್ಕೆಯಾಗಿದ್ದಾರೆ. ಅವರ ಹೆಸರುಗಳನ್ನ ನೆನಪಿಡಬೇಕು. ಸೊ ನೆಕ್ಸ್ಟು ಆನ್ಲೈನ್ ಎಜುಕೇಷನ್ ಕ್ಷೇತ್ರದಲ್ಲಿ ಅಗ್ರಗಣ್ಯ ಕಂಪನಿ ಆಗಿರ್ತಕ್ಕಂಥ ಬೈಜೂಸ್ನ ಸಂಸ್ಥಾಪಕರು ಯಾರು? ನೇಮ್ ದ ಫೌಂಡರ್ ಆಫ್ ಆನ್ಲೈನ್ ಎಜುಕೇಷನ್ ಫರ್ಮ್ ಬೈಜೂಸ್ ಅಂದರೆ ಬೈಜು ರವೀಂದ್ರನ್ ಅವರು. ಸೊ ಈಗ ಇವರು ಭಾಳ ಸುದ್ದಿಯಲ್ಲಿದ್ದಾರೆ. 100 ಫೋರ್ಬ್ಸ್ ಲಿಸ್ಟಲ್ಲಿ ರಿಚೆಸ್ಟ್ ಪರ್ಸನ್ಸ್ ಆಫ್ ಇಂಡಿಯಾ ಲಿಸ್ಟಲ್ಲೂ ಕೂಡ ಇವ್ರ ಹೆಸರು ಬಂದಿದೆ ಅಂತಕ್ಕಂಥದ್ದು. ಸೊ ಈಗ ಅವರು ಬೇರೆ ಬೇರೆ ಕಂಪನಿಗಳನ್ನು ಪರ್ಚೇಸ್ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಬೈಜೂಸ್ನ ಫೌಂಡರ್ ಯಾರು ಅಂದರೆ ಬೈಜು ರವೀಂದ್ರನ್ ಅವರು. ಓಕೆ, ಸೊ ನೆಕ್ಸ್ಟು 15ನೇ ಪ್ರಶ್ನೆ, 2021-22ರಲ್ಲಿ ಭಾರತದ GDP ಕುರಿತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ IMF ವರದಿಯನ್ನು ಕೊಟ್ಟಿದೆ. ಅದರಲ್ಲಿ ಎಷ್ಟು ಪ್ರೊಜೆಕ್ಟ್ ಮಾಡಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ರಿಪೋರ್ಟ್ ಆನ್ ಇಂಡಿಯಾಸ್ GDP ಫಾರ್ ದ ಇಯರ್ 2021 and 22. ಸೊ ಹಾಗಾದರೆ ಏನಿದೆ, ಯಾವ ಫಿಗರ್ಸ್ ಇದೆ ಅನ್ನೋದಾದರೆ IMFನ ಇತ್ತೀಚಿನ ವರದಿಯಲ್ಲಿ ಭಾರತದ GDP 12.5% ಜಿಗಿತವನ್ನು ಕಂಡಿದೆ ಅಂತಕ್ಕಂಥದ್ದು. ಆದರೆ ಈಗ ಮತ್ತೆ ಕರೋನಾ ತನ್ನ 2ನೇ ಅಲೆಯಲ್ಲಿ ಭಾಳಷ್ಟು ಒಂದು ಕರೋನಾ ಕೇಸಸ್ ರಿಪೋರ್ಟ್ ಆಗ್ತಾ ಇದ್ದೇವೆ. ಹಾಗಾಗಿ ಮತ್ತೆ ಲಾಕ್ಡೌನ್ ಅಂತ ಇದ್ದಾರೆ. ಸೊ ಈ ಒಂದು ಫಿಗರ್ಸ್ ಮತ್ತೆ ಅಷ್ಟೊಂದು ಇಂಪಾರ್ಟೆನ್ಸ್ ಕಾಣಲ್ಲ ಅಂತಕ್ಕಂಥದ್ದು. ಓಕೆ, ನೋಡೋಣ ಏನಿದೆ ಈ ಒಂದು ವರದಿಯಲ್ಲಿ ಅನ್ನೋದಾದರೆ ಭಾರತದಲ್ಲಿ 2ನೇ ಅಲೆ ನಿಯಂತ್ರಣ ನಿರ್ಣಾಯಕವಾಗುತ್ತೆ, ನಿರೀಕ್ಷೆಗೂ ಮೀರಿ ಆರ್ಥಿಕತೆ ಚೇತರಿಸಲಿದೆ ಅಂದ IMF. ಆರ್ಥಿಕ ಬೆಳವಣಿಗೆಯ ವೇಗದಲ್ಲಿ ಚೀನಾವನ್ನು ಕೂಡ ಭಾರತ ಹಿಂದಿಕ್ಕಲಿದೆ ಅಂತ ಹೇಳ್ತಾ ಇದೆ. ಭಾರತದ ಆರ್ಥಿಕ ಬೆಳವಣಿಗೆಯ ಪ್ರಮಾಣ 2021-22ರಲ್ಲಿ 12.5% ಜಿಗಿಯಲಿದೆ ಅಂತ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ IMF ತನ್ನ ಇತ್ತೀಚಿನ ವರದಿಯಲ್ಲಿ ಹೇಳಿದೆ ಅಂತಕ್ಕಂಥದ್ದು. 2021ರಲ್ಲಿ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಪ್ರಗತಿ ಹೊಂದುತ್ತಿರುವ ಆರ್ಥಿಕತೆಯಾಗಿ ಭಾರತ ಹೊರಹೊಮ್ಮಲಿದೆ ಅಂತ ಹೇಳ್ತಾ ಇದೆ. ಆರ್ಥಿಕ ಬೆಳವಣಿಗೆಯ ವೇಗದಲ್ಲಿ ಚೀನಾವನ್ನು ಕೂಡ ಭಾರತ ಹಿಂದಿಕ್ಕಲಿದೆ. ಈ ವರ್ಷ 2 ಅಂಕಿಯ ಬೆಳವಣಿಗೆ ಸಾಧಿಸಲಿರುವ ಏಕೈಕ ರಾಷ್ಟ್ರ ಅಂದರೆ ಅದು ಭಾರತ ಆಗುತ್ತೆ. ಇನ್ನು ಚೀನಾದ ಎಷ್ಟಾಗುತ್ತೆ ಅಂದರೆ ಅರೌಂಡ್ 8.4 ಅಂತ ಹೇಳ್ತಾ ಇದೆ. ಓಕೆ, ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು. ಇನ್ನು IMF ಬಗ್ಗೆ ಒಂದಷ್ಟು ಗ್ಲಾನ್ಸ್ ಮಾಡೋದಾದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ IMF. ಇದರ ಒಂದು ಪ್ರಧಾನ ಕಚೇರಿ ವಾಷಿಂಗ್ಟನ್ DC ಅಮೆರಿಕದಲ್ಲಿ. 1944 ಜುಲೈರಂದು IMF ಆರಂಭ ಆಗಿತ್ತು. ಇದರ ಪ್ರಸ್ತುತ ಮುಖ್ಯಸ್ಥರು ಕ್ರಿಸ್ಟಲಿನಾ ಜಾರ್ಜಿವರ್ ಅವರು IMFನ MD ಆಗಿದ್ದಾರೆ, ಮ್ಯಾನೇಜಿಂಗ್ ಡೈರೆಕ್ಟ್ರು. ಇನ್ನು ಚೀಫ್ ಎಕನಾಮಿಸ್ಟ್ ಯಾರಿದ್ದಾರೆ ಅಂದರೆ ನಮ್ಮ ಭಾರತೀಯ ಮೂಲದ ಗೀತಾ ಗೋಪಿನಾಥ್ ಅವರು ಇದ್ದಾರೆ. ಓಕೆ, ಇನ್ನು 16ನೇ ಪ್ರಶ್ನೆ, ಭಾರತದ ಸುಪ್ರೀಂ ಕೋರ್ಟ್ನ 48ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಯಾರು ನೇಮಕಗೊಂಡಿದ್ದಾರೆ? 48th ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ CJI ಅಂದರೆ HJ ಕಾನಿಯಾ, ಅರವಿಂದ ಬೋಬ್ಡೆ ಅಥವಾ ಶರದ್ ಅರವಿಂದ ಬೋಬ್ಡೆ, SA ಬೋಬ್ಡೆ ಅಂತ ಕರಿತೀವಿ. NV ರಮಣ, ಸಂತೋಷ್ ಹೆಗ್ಡೆ ಅಂದರೆ ಸರಿಯಾದ ಉತ್ತರ. NV ರಮಣರವರು ಭಾರತದ 48ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಈಗ ನೇಮಕಗೊಂಡಿದ್ದಾರೆ.
ರಮಣ ಮುಂದಿನ CJI, ಸುಪ್ರೀಂ ಕೋರ್ಟ್ ಮುಂದಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಹಿರಿಯ ನ್ಯಾಯಮೂರ್ತಿ NV ರಮಣ ಅವರನ್ನು ನೇಮಿಸಲಾಗಿದೆ. ಜನರಲ್ ಆಗಿ ಕೊಲೆಜಿಯಂ ಸಿಸ್ಟಮಲ್ಲಿ ಈಗ ಯಾರು ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಾರೆ ಅವರು ರಿಟೈರ್ ಆಗಬೇಕಾದ್ರೆ ಒಂದು ಹೆಸರನ್ನು ಶಿಫಾರಸ್ ಮಾಡ್ತಾರೆ. ಜನರಲ್ ಆಗಿ ಸೀನಿಯರ್ ಯಾರು ಇರ್ತಾರೆ ಅವ್ರ ಹೆಸರನ್ನೇ ಶಿಫಾರಸ್ ಮಾಡ್ತಾರೆ. ಹಾಗಾಗಿ ಈಗ NV ರಮಣ ಅವರ ಹೆಸರನ್ನು ಮುಂದಿನ CJI ಆಗಿ ಅವರನ್ನು ನೇಮಿಸುವಂತೆ ಹಾಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರುವ SA ಬೋಬ್ಡೆ ಅವರು ಇತ್ತೀಚೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ಶಿಫಾರಸನ್ನು ಮಾಡಿದ್ರು. ಈಗ ಅದಕ್ಕೆ ರಾಷ್ಟ್ರಪತಿಗಳು ಅಂಕಿತವನ್ನು ಕೂಡ ಹಾಕಿದ್ದಾರೆ. ಹಾಗಾಗಿ ಏಪ್ರಿಲ್ 23ರಂದು ಏನು ಈಗ ಪ್ರಸ್ತುತ CJI ಬೋಬ್ಡೆ ಅವರು ನಿವೃತ್ತಿಯನ್ನು ಹೊಂದ್ತಾರೆ. ಏಪ್ರಿಲ್ 24ರಂದು CJI ಆಗಿ ರಮಣ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಓಕೆ, ಅವರು ಭಾರತದ ಸುಪ್ರೀಂ ಕೋರ್ಟ್ನ 48ನೇ ಮುಖ್ಯ ನ್ಯಾಯಮೂರ್ತಿಗಳಾಗ್ತಾರೆ. ಇವರು ಯಾವ ರಾಜ್ಯದವರು ಅಂದರೆ ಇವರು ಆಂಧ್ರ ಪ್ರದೇಶದವರು ಆಗ್ತಾರೆ. ಹೀಗೆ ಮುಖ್ಯ ನ್ಯಾಯಮೂರ್ತಿ ಸ್ಥಾನಕ್ಕೆ ಇರತಕ್ಕಂಥ ಆಂಧ್ರ ಪ್ರದೇಶದ 2ನೇ ವ್ಯಕ್ತಿ ಆಗ್ತಾರೆ ರಮಣ ಅವರು. ಓಕೆ, ಇವರು ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಪನ್ನಾವರಂ ಗ್ರಾಮದಲ್ಲಿ 1957ರಲ್ಲಿ ಜನಿಸಿದ್ರು. ನಂತರ ದಿಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು. ಮುಂದೆ 2014ರಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ನೇಮಕಗೊಂಡರು. ಈಗ 2021ರಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಳ್ತಾ ಇದ್ದಾರೆ ರಮಣ ಅವರು. ಹಾಗಾದರೆ ಭಾರತದ 48ನೇ ಮುಖ್ಯ ನ್ಯಾಯಮೂರ್ತಿಗಳು ಯಾರು ಅಂದರೆ NV ರಮಣ ಅವರು, ಆಂಧ್ರ ಪ್ರದೇಶದವರು. ಇನ್ನು ಆರ್ಟಿಕಲ್ 124 ಪ್ರಕಾರ ಭಾರತದಲ್ಲಿ ಸುಪ್ರೀಂ ಕೋರ್ಟ್ನ ಸ್ಥಾಪನೆ ಆಗಿದೆ. ಈಗ ಪ್ರಸ್ತುತ NV ರಮಣ ಅವರು 48ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ನೇಮಕಗೊಳ್ಳಿದ್ದಾರೆ. 47ನವರು ಶರದ್ ಅರವಿಂದ್ ಬೋಬ್ಡೆ, ಇನ್ನು ಮೊದಲನೇ ಮುಖ್ಯ ನ್ಯಾಯಮೂರ್ತಿಗಳು HJ ಕಾನಿಯರ್ ಅವರು. 17ನೇ ಪ್ರಶ್ನೆ, ಭಾರತವು ಸೌದಿ ಅರೇಬಿಯಾದ ಮೇಲಿನ ಕಚ್ಚಾ ತೈಲ ಅವಲಂಬನೆಯನ್ನು ಕಡಿತಗೊಳಿಸ್ತಾ ಇದೆ. ಇಂಡಿಯಾ ರೆಡ್ಯೂಸಸ್ ದಿ ಕ್ರೂಡ್ ಆಯಿಲ್ ಡಿಪೆಂಡೆನ್ಸಿ ಅಂದ ಸೌದಿ ಅರೇಬಿಯಾ. ಕಾರಣ ಏನು ಅನ್ನೋದಾದರೆ ನೋಡಿ, ಸೌದಿ ತೈಲ ಆಮದು 36% ಕಡಿತಗೊಳ್ತಾ ಇದೆ. ಸೌದಿ ಅರೇಬಿಯಾ ಮೂಲದ ತೈಲ ಆಮದಿನಲ್ಲಿ 36% ಕಡಿತಗೊಳಿಸಲು ಭಾರತ ನಿರ್ಧಾರವನ್ನು ಮಾಡಿದೆ. ಓಕೆ, ಕಾರಣ ಏನಂದರೆ ಜಾಗತಿಕ ಕಚ್ಚಾ ತೈಲ ಏರಿಕೆ ಹಿನ್ನೆಲೆಯಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಭಾರತ ಸೌದಿ ಅರೇಬಿಯಾ ಸಂಬಂಧ ಕದಡಿತ್ತು. ಭಾರತವು ಪದೇ ಪದೇ ಮನವಿ ಮಾಡಿದರೂ ಸಹಿತನು ಉತ್ಪಾದನೆಯನ್ನು ಹೆಚ್ಚಿಸಲು ಸೌದಿ ಅರೇಬಿಯಾ ನಿರಾಕರಣೆಯನ್ನು ಮಾಡಿತ್ತು. ಬದಲಿಗೆ ಅಗ್ಗದ ಬೆಲೆಗೆ ಖರೀದಿಸಿದ್ದ ತೈಲವನ್ನು ಬಳಸಿಕೊಳ್ಳಿ ಎಂದು ಅಣಕವನ್ನು ಮಾಡಿತ್ತು. ಸೌದಿ ಅರೇಬಿಯಾ ಸೇರಿದಂತೆ ಒಪೆಕ್ ಕೂಟದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಉತ್ಪಾದನೆಯನ್ನು ಕಡಿತವನ್ನು ಏಪ್ರಿಲ್ಗೂ ಸಹಿತ ಮುಂದುವರಿಸಿದ್ವು. ಇದರಿಂದಾಗಿ ಭಾರತ ಏನು ಒಪೆಕ್ ರಾಷ್ಟ್ರಗಳ ಮೇಲೆ, ಅದರಲ್ಲೂ ವಿಶೇಷವಾಗಿ ಸೌದಿ ಅರೇಬಿಯಾ ಮೇಲೆ ಏನು ಡಿಪೆಂಡೆನ್ಸ್ ಇತ್ತು ಅದನ್ನು ಕಡಿತಗೊಳಿಸ್ತೀವಿ ಅಂತ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಈಗ 2021 ಫೆಬ್ರವರಿಯಲ್ಲಿ ಭಾರತ ಇರಾಕಿಂದ ಅತಿ ಹೆಚ್ಚು ಒಂದು ತೈಲವನ್ನು, ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. 2ನೇ ಸ್ಥಾನದಲ್ಲಿ ಅಮೆರಿಕ ಇದೆ, 3ನೇ ಸ್ಥಾನದಲ್ಲಿ ನೈಜೀರಿಯಾ, 4ನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ. ಹಾಗಾದರೆ ಸೌದಿ ಅರೇಬಿಯಾ 2ನೇ ಸ್ಥಾನದಲ್ಲಿದ್ದದ್ದು ಈಗ 4ನೇ ಸ್ಥಾನಕ್ಕೆ ಇಳಿದಿದೆ. ಅಂದರೆ ನಮ್ಮ ಇಂಪೋರ್ಟ್ ಸೌದಿ ಅರೇಬಿಯಾದಿಂದ ನಾವು ಅಷ್ಟೊಂದು ಕಡಿತವನ್ನು ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಇನ್ನು ಏಷ್ಯಾಕ್ಕೆ ಮಾರಾಟ ಮಾಡುವ ತೈಲ ದರವನ್ನು ಸೌದಿ ಅರೇಬಿಯಾ ಹೆಚ್ಚಿಸಿದೆ ಅಂತಕ್ಕಂಥದ್ದು. ಆದರೆ ಯುರೋಪಿಗೆ ಏನು ಮಾರಾಟ ಮಾಡ್ತಾ ಇತ್ತು ಅದರ ಒಂದು ಪ್ರೈಸನ್ನು ಯಾವುದೇ ವೇರಿಯೇಷನ್ ಮಾಡಿಲ್ಲ. ಏಷ್ಯಾಕ್ಕೆ ಅಥವಾ ನಮ್ಮ ದೇಶ ಅಥವಾ ಇನ್ನಿತರ ಏಷ್ಯಾ ದೇಶಗಳಿಗೆ ಮಾತ್ರ ತೈಲ ದರವನ್ನು ಹೆಚ್ಚಿಸಿದೆ ಸೌದಿ ಅರೇಬಿಯಾ. ಇದು ಕೂಡ ಗಮನಿಸಬೇಕು. ಓಕೆ, ನೋಡಿ, US ಬಿಕಮ್ಸ್ ದಿ ಇಂಡಿಯಾ ಸೆಕೆಂಡ್ ಬಿಗ್ಗೆಸ್ಟ್ ಆಯಿಲ್ ಸಪ್ಲೈಯರ್ ಅಂತ ನಾವು ಹಿಂದೆ ಮಾತಾಡಿದ್ವಿ. ಸೌದಿ 4ನೇ ಸ್ಥಾನಕ್ಕೆ ಇಳಿದಿತ್ತು ಅಂತಲೂ ಕೂಡ ನೋಡಿದ್ವಿ. 2019 ಫಿಗರ್ಸ್ ಪ್ರಕಾರ ಇರಾಕ್ 1ನೇ ಸ್ಥಾನದಲ್ಲಿತ್ತು, ಸೌದಿ ಅರೇಬಿಯಾ 2ನೇ ಸ್ಥಾನದಲ್ಲಿತ್ತು, ಅಮೆರಿಕ ಇಲ್ಲಿತ್ತು. ಈಗ ಅಮೆರಿಕದಿಂದ ನಮ್ಮ ಇಂಪೋರ್ಟನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ಇರಾಕ್ ಫಸ್ಟು, ಅಮೆರಿಕ ಸೆಕೆಂಡು, ಸೌದಿ ಅರೇಬಿಯಾ 4ನೇ ಸ್ಥಾನಕ್ಕೆ ಹೋಗಿದೆ. 18ನೇ ಪ್ರಶ್ನೆ, ಪುಟಿನ್ ಅವರ ಅಧಿಕಾರಾವಧಿ 2024ಕ್ಕೆ ಮುಗಿಯಲಿದೆ. ಆದರೆ ಮತ್ತೆ 12 ವರ್ಷಗಳವರೆಗೆ ಮುಂದುವರಿಯಲು ಆ ದೇಶದ ಸಂಸತ್ತು ಅಂಗೀಕಾರವನ್ನು ನೀಡಿದೆ. ಹಾಗಾದರೆ ಯಾವ ದೇಶ ಪುಟಿನ್ ಅವರನ್ನು ಮತ್ತೆ 12 ವರ್ಷಗಳ ಕಾಲ ಆ ಒಂದು ದೇಶದ ಅಧ್ಯಕ್ಷರನ್ನಾಗಿ ಮುಂದುವರಿಸಲು ಈಗ ಒಪ್ಕೊಂಡಿದೆ ಅನ್ನೋದಾದರೆ ಇಂಡೋನೇಷ್ಯಾ, ಚೀನಾ, ಜಪಾನ್, ರಷ್ಯಾ ಅಂದರೆ ವೆರಿ ಫೇಮಸ್ಸು. ರಷ್ಯಾ ದೇಶದ ಒಂದು ಅಧ್ಯಕ್ಷರಾಗಿದ್ದಾರೆ ಪುಟಿನ್ ಅವರು. ಓಕೆ, ಪುಟಿನ್ ಪವರ್ ಪ್ಲೇ 2036ವರೆಗೂ ಈಗ ರಷ್ಯಾ ಅಧ್ಯಕ್ಷರಾಗಿ ಅವರೇ ಮುಂದುವರಿತಾ ಇದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು 2036ರವರೆಗೂ ಅಧ್ಯಕ್ಷರಾಗಿ ಮುಂದುವರಿಯುವುದು ಈಗ ಅಧಿಕೃತವಾಗಿದೆ. ಅಚಾನಕ್ಕಾಗಿ ರಷ್ಯಾದ ಪ್ರಧಾನಿಯಾಗಿದ್ದ ಪುಟಿನ್ ಇಷ್ಟು ದೀರ್ಘಾವಧಿಗೆ ಆಡಳಿತದಲ್ಲಿದ್ದಾರೆಂದು ಯಾರೂ ಊಹಿಸಿರಲಿಲ್ಲ, ಇರುತ್ತಾರೆಂದು ಕೂಡ ಯಾರೂ ಊಹಿಸಿರಲಿಲ್ಲ. ಓಕೆ, ಪ್ರಧಾನಮಂತ್ರಿಗಳಾಗಿದ್ದರು, ನಂತರ ಅಧ್ಯಕ್ಷರಾದರೆ 2 ಅವಧಿಗೆ, ಮತ್ತೆ ಪ್ರಧಾನಮಂತ್ರಿಗಳಾದರೂ ಈಗ ಮತ್ತೆ 2ನೇ ಅವಧಿಗೆ ಅಧ್ಯಕ್ಷರಾಗ್ತಾ ಇದ್ದಾರೆ. ಇನ್ನೂ 2 ಅವಧಿಗೂ ಕೂಡ ಅವರೇ ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ಕಾನೂನನ್ನು ಈಗ ರಷ್ಯಾ ದೇಶ ಒಪ್ಕೊಂಡಿದೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟು 19ನೇದು, ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಪರಾಮರ್ಶೆ 2021 ಏಪ್ರಿಲ್. ಹಾಗಾದರೆ RBI ಮಾನಿಟರಿ ಪಾಲಿಸಿಯಲ್ಲಿ ಏನೇನು ಅಪ್ಡೇಟ್ ಇತ್ತು ಅನ್ನೋದಾದರೆ
ಹಣಕಾಸು ನೀತಿ ಮುಖ್ಯಾಂಶ. RBI ಬಡ್ಡಿ ದರ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡಿದೆ. ಕೋವಿಡ್-19 ಹೊಸ ಅಲೆಗೆ RBI ಕಳವಳವನ್ನು ವ್ಯಕ್ತಪಡಿಸಿದೆ. ನಬಾರ್ಡ್ಗೆ ಹೆಚ್ಚುವರಿ ನೆರವನ್ನು ಕೂಡ ನೀಡಿದೆ. ಸತತ 5ನೇ ಬಾರಿಗೆ ಬಡ್ಡಿ ದರವನ್ನು ಯಥಾಸ್ಥಿತಿ ಕಾಪಾಡಿಕೊಂಡಿದೆ RBI. ರೆಪೋ ದರ 4% ಉಳಿಸಿಕೊಂಡಿದೆ. RBI ಪ್ರಕಾರ 2021-22ರಲ್ಲಿ GDP ಬೆಳವಣಿಗೆ ಅಂದಾಜು 10.5 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಣದುಬ್ಬರ ನಿಯಂತ್ರಣ ಮತ್ತು ಬೆಳವಣಿಗೆಗೆ RBI ಆದ್ಯತೆಯನ್ನು ನೀಡ್ತಾ ಇದೆ. ಇತ್ತೀಚೆಗೆ ಮತ್ತೆ ಕರೋನಾ 2ನೇ ಅಲೆ ಏನು ಬರ್ತಾ ಇದೆ ಅದು ಅನಿಶ್ಚಿತತೆಯನ್ನು ದೂಡಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಸೊ ಇನ್ನು ನಬಾರ್ಡು, ಸಿಡ್ಬಿ ಮತ್ತು NHBಗಳಿಗೆ 50,000 ಕೋಟಿ ರೂಪಾಯಿ ನೆರವನ್ನು ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವುದ್ಯಾವುದು? ನಬಾರ್ಡು, ಸಿಡ್ಬಿ ಮತ್ತು NHB. ಈ ಮೂರರ ಒಂದು ವಿಸ್ತೃತ ರೂಪವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ವೆರಿ ಇಂಪಾರ್ಟೆಂಟು. ನಬಾರ್ಡ್ನ ವಿಸ್ತೃತ ರೂಪ, ಸಿಡ್ಬಿಯ ವಿಸ್ತೃತ ರೂಪ ಮತ್ತು NHB ಇದು. ಓಕೆ. ಇನ್ನು ಪೇಮೆಂಟ್ ಬ್ಯಾಂಕ್ಗಳಲ್ಲಿ ದಿನದ ಅಂತ್ಯಕ್ಕೆ ಗ್ರಾಹಕರ ವೈಯಕ್ತಿಕ ಖಾತೆಯಲ್ಲಿ ಬ್ಯಾಲೆನ್ಸ್ ಮಿತಿ ಏನಿತ್ತು 2 ಲಕ್ಷ ರೂಪಾಯಿಗೆ ಈಗ ಏರಿಕೆಯನ್ನು ಮಾಡಿದ್ದಾರೆ. ಸೊ ಒಟ್ಟು ಇಷ್ಟು RBI ಇತ್ತೀಚಿನ ಮಾನಿಟರಿ ಪಾಲಿಸಿ. ಇನ್ನು RBI ರೇಟ್ಗಳನ್ನು ನೋಡೋದಾದರೆ ಪಾಲಿಸಿ ರೆಪೋ ರೇಟ್ ಏನಿದೆಯೋ ಅದು 4% ಇದೆ. ರಿವರ್ಸ್ ರೆಪೋ ರೇಟು 3.35% ಇದೆ. MSF ಅಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ 4.25 ಇದೆ. ಬ್ಯಾಂಕ್ ರೇಟು 4.25 ಇದೆ. ಇನ್ನು ಕ್ಯಾಶ್ ರಿಸರ್ವ್ ರೇಷಿಯೋ CRR 3.5%. SLR ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ 18% ಇದೆ. ಇವು ಅಂದ್ರೇನು, ಇವು ಯಾಕೆ, ಇವುಗಳಿಂದ ಏನು ಉದ್ದೇಶ, ಸೊ ಅವೆಲ್ಲವುಗಳನ್ನು ನಾವು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ, ಎಕನಾಮಿಕ್ಸ್ ರಿಲೇಟೆಡ್ ಟಾಪಿಕ್ ಮೇಲೆ. ಸೊ ಹಾಗಾಗಿ ಆ ವಿಡಿಯೋವನ್ನು ನೋಡ್ಬೋದು. ಇನ್ನು ಕರೆಂಟ್ ರೆಪೋ ರೇಟ್ ಏನಿದೆ ಅಂತ ಎಕ್ಸಾಮ್ಸಲ್ಲಿ ಕೇಳ್ತಾರೆ. 4% ಇದೆ. ವೆರಿ ಇಂಪಾರ್ಟೆಂಟ್. ಓಕೆ. ನೆಕ್ಸ್ಟ್ ಒನ್ನು ಫೋರ್ಬ್ಸ್ ರಿಚೆಸ್ಟ್ ಲಿಸ್ಟ್ ಆಫ್ ಇಂಡಿಯಾ 2021. ಫೋರ್ಬ್ಸ್ ಭಾರತದ ಶ್ರೀಮಂತರ ಪಟ್ಟಿ ಆಗುತ್ತೆ. ಹಾಗಾದರೆ ಈ ಒಂದು ಶ್ರೀಮಂತರ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಸೊ ನೋಡ್ತಾ ಹೋಗೋಣ. ಮುಖೇಶ್ ಏಷ್ಯಾದ ನಂಬರ್ 1 ಶ್ರೀಮಂತ. ಅತಿ ಹೆಚ್ಚು ಬಿಲಿಯನರ್ಗಳನ್ನು ಹೊಂದಿದ 3ನೇ ರಾಷ್ಟ್ರವಾಗುತ್ತೆ ಭಾರತ. ಹಾಗಾದರೆ ಎಷ್ಟು ಜನ ಇದ್ದಾರೆ ಅಂದರೆ ನೋಡಿ, ಅಮೆರಿಕ ದೇಶ 724 ಬಿಲಿಯನಿಯರ್ಸ್. ನೆಕ್ಸ್ಟ್ 2ನೇ ಸ್ಥಾನದಲ್ಲಿ ಚೀನಾ 698. ಭಾರತ 140 ಬಿಲಿಯನಿಯರ್ಗಳನ್ನು ಹೊಂದಿ 3ನೇ ಸ್ಥಾನದಲ್ಲಿದೆ ಇಡೀ ಪ್ರಪಂಚದಲ್ಲಿ. ಓಕೆ. ಇನ್ನು ಫೋರ್ಬ್ಸ್ ಪ್ರಕಾರ ವಿಶ್ವದ ಟಾಪ್ 10 ಶ್ರೀಮಂತರಲ್ಲಿ ಭಾರತದ ಮುಖೇಶ್ ಅಂಬಾನಿ ಅವರು 10ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಭಾರತದ ಶ್ರೀಮಂತರಲ್ಲಿ ಅವರೇ ಇದ್ದಾರೆ. ಹಾಗಾದರೆ ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲ 10 ಜನ ಯಾರಂದರೆ ನೋಡಿ, ರಿಲಯನ್ಸ್ ಇಂಡಸ್ಟ್ರೀಸ್ನ ಮುಖೇಶ್ ಅಂಬಾನಿ, ಅದಾನಿ ಗ್ರೂಪ್ನ ಗೌತಮ್ ಅದಾನಿ, HCLನ ಶಿವ್ ನಡಾರ್, ಅವೆನ್ಯೂ ಸೂಪರ್ ಮಾರ್ಟ್ನ ರಾಧಾಕೃಷ್ಣ ದಮಾನಿ, ಮಹೀಂದ್ರಾ ಬ್ಯಾಂಕ್ನ ಅಥವಾ ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಉದಯ್ ಕೋಟಕ್, ಆರ್ಸೆಲಾರ್ ಮಿತ್ತಲ್ನ ಲಕ್ಷ್ಮೀ ಮಿತ್ತಲ್, ಬಿರ್ಲಾ ಗ್ರೂಪ್ನ ಕುಮಾರ್ ಬಿರ್ಲಾ, ಸೆರಮ್ ಇನ್ಸ್ಟಿಟ್ಯೂಟ್ ಅಂದರೆ CIA ಅಂತ ಏನು ಕರಿತೀವಿ, ಕೋವಿಶೀಲ್ಡ್ ಕರೋನಾ ಲಸಿಕೆ ಏನಿದೆ ಅದರ ಒಂದು ಕಂಪನಿ ಸೈರಸ್ ಪೂನಾವಾಲಾ. ನೆಕ್ಸ್ಟು ಸನ್ ಫಾರ್ಮಾನ ದಿಲೀಪ್ ಸಾಂಘ್ವಿ ಮತ್ತು ಭಾರತಿ ಏರ್ಟೆಲ್ನ ಸುನಿಲ್ ಮಿತ್ತಲ್. ಇವರು 10 ಜನ ಭಾರತದ ಶ್ರೀಮಂತರಾಗಿದ್ದಾರೆ ಫೋರ್ಬ್ಸ್ ಪ್ರಕಾರ. ಇನ್ನು ಪ್ರಪಂಚದಲ್ಲಿಯೇ ಶ್ರೀಮಂತರ ಪಟ್ಟಿಯನ್ನು ನೋಡೋದಾದರೆ ಸೊ ಅಲ್ಲಿ 10 ಮೆಂಬರ್ಸ್ ಟಾಪ್ 10 ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ ಜೆಫ್ ಬೇಜಸ್ ಅವರು, ಅಮೆಜಾನ್ ಕಂಪನಿಯವರು, US ಅಂದರೆ ಅಮೆರಿಕದವರು. ಓಕೆ. 2ನೇ ಸ್ಥಾನದಲ್ಲಿ ಎಲಾನ್ ಮಸ್ಕು, ಟೆಸ್ಲಾ ಮತ್ತು ಸ್ಪೇಸೆಕ್ಸ್ ಕಂಪನಿಯವರು, ಇವರು ಕೂಡ ಅಮೆರಿಕದವರು. ನೆಕ್ಸ್ಟು ಬರ್ನಾರ್ಡ್ ಅರ್ನಾಲ್ಡ್ ಮತ್ತು ಅವರ ಫ್ಯಾಮಿಲಿ ಫ್ರಾನ್ಸ್ ದೇಶದವರು, LVMH ಅಂತಕ್ಕಂಥ ಒಂದು ಫ್ಯಾಷನ್ ರಿಟೇಲ್ ಕಂಪನಿಯ ಒಡೆಯರು. ನೆಕ್ಸ್ಟು ಬಿಲ್ ಗೇಟ್ಸ್, ಮಾರ್ಕ್ ಜುಕರ್ಬರ್ಗ್, ವಾರನ್ ಬಫೆಟ್, ಲ್ಯಾರಿ ಎಲ್ಲಿಸನ್, ಲ್ಯಾರಿ ಪೇಜ್, ಸರ್ಗಿ ಬ್ರಿನ್ ಮತ್ತು ಮುಖೇಶ್ ಅಂಬಾನಿ ಭಾರತದವರು 10ನೇ ಸ್ಥಾನದಲ್ಲಿದ್ದಾರೆ. ಇವರು ಫೋರ್ಬ್ಸ್ ರಿಚೆಸ್ಟ್ ಪೀಪಲ್ ಇನ್ ದ ವರ್ಲ್ಡಲ್ಲಿ ಟಾಪ್ 10 ಇದ್ದಾರೆ. ಓಕೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 22. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ಗೆ ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಅಂದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ BIL ಏನಿದೆಯೋ ಅದಕ್ಕೆ ಗೋಲ್ಡನ್ ಪಿಕಾಕ್ ಅವಾರ್ಡ್ ಬಂದಿದೆ. ಹಾಗಾದರೆ ಈ ಒಂದು ಗೋಲ್ಡನ್ ಪಿಕಾಕ್ ಅವಾರ್ಡನ್ನು ಯಾರು ನೀಡ್ತಾರೆ, ಯಾವ ಸಂಸ್ಥೆ ನೀಡುತ್ತೆ, ಇದರ ಉದ್ದೇಶ ಏನಂತ ನೋಡ್ತಾ ಹೋಗೋಣ. ಓಕೆ. BIALಗೆ ಗೋಲ್ಡನ್ ಪಿಕಾಕ್ ರಾಷ್ಟ್ರೀಯ ಗೌರವ. ಓಕೆ. ಸೊ ಇದನ್ನು ಯಾವ ಉದ್ದೇಶಕ್ಕೆ ನೀಡಿದ್ದಾರೆ ಅಂದರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸುತ್ತಲಿನ ಪ್ರದೇಶಗಳಲ್ಲಿರುವ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಒಂದು ಗುಣಮಟ್ಟದ ಶಿಕ್ಷಣ ಒದಗಿಸ್ತಕ್ಕಂಥ ಉದ್ದೇಶದಿಂದ ಈ ಒಂದು BIAL ಅಂದರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು, ನಮ್ಮ ಶಿಕ್ಷಣ ಅಂತಕ್ಕಂಥ ಒಂದು ಹೆಸರಲ್ಲಿ. ಸೊ ಅದಕ್ಕೋಸ್ಕರ ಈ ಒಂದು ಗೋಲ್ಡನ್ ಪಿಕಾಕ್ ಅವಾರ್ಡನ್ನು ನೀಡಿದ್ದಾರೆ. ಸೊ ಯಾರು ನೀಡಿದ್ದಾರೆ ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಡೈರೆಕ್ಟರ್ಸ್ IOD ಅವರು ಈ ಒಂದು ಗೋಲ್ಡನ್ ಪಿಕಾಕ್ ಅವಾರ್ಡನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ನೀಡ್ತಾ ಹೋಗ್ತಾರೆ. ಇದು 1991ರಿಂದ ಈ ಒಂದು ಪ್ರಶಸ್ತಿಗಳನ್ನು ನೀಡ್ತಾ ಬರ್ತಾ ಇದೆ. ಇದು ಒಂದು ಕಾರ್ಪೊರೇಟ್ ಎಕ್ಸಲೆನ್ಸ್ ಅವಾರ್ಡ್ ಆಗುತ್ತೆ, ಒಂದು ಬೆಂಚ್ ಮಾರ್ಕ್ ಆಗುತ್ತೆ. ಇದರಿಂದ IODಯಿಂದ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂದರೆ ಅವರು ಒಂದು ಉತ್ತಮ ಗುಣಮಟ್ಟದ
ಎಕ್ಸಲೆನ್ಸನ್ನು ಹೊಂದಿದ್ದಾರೆ ಅವರ ಒಂದು ಸರ್ವಿಸಲ್ಲಿ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ BIALಗೆ ಈ ಒಂದು ಪ್ರಶಸ್ತಿ ಬಂದಿರತಕ್ಕಂಥದ್ದು. ಓಕೆ, ಗೋಲ್ಡನ್ ಪಿಕಾಕ್ ಅವಾರ್ಡ್. ಸೊ ನೆಕ್ಸ್ಟು ಕರ್ನಾಟಕ ಪೊಲೀಸ್ ಧ್ವಜ ದಿನವಾಗಿ ಯಾವ ದಿನ ಆಚರಿಸಲಾಗುತ್ತದೆ ಅಂದರೆ ಕರ್ನಾಟಕ ಪೊಲೀಸ್ ಫ್ಲಾಗ್ ಡೇ ಏಪ್ರಿಲ್ 2 ಆಗುತ್ತೆ. ಓಕೆ ನೋಡಿ, ಪೊಲೀಸ್ ಧ್ವಜ ದಿನಾಚರಣೆ 2 ಏಪ್ರಿಲ್ ಆಚರಣೆಯನ್ನು ಮಾಡಿದ್ದಾರೆ. PSI ಮತ್ತು PC ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಕ್ಕಂಥವ್ರಿಗೆ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಪೊಲೀಸ್ ಧ್ವಜ ದಿನಾಚರಣೆ 2 ಏಪ್ರಿಲ್. ಓಕೆ, ಸೊ ನೆಕ್ಸ್ಟ್ ಯಾವ ದಿನವನ್ನು ರಾಷ್ಟ್ರೀಯ ಕಡಲ ದಿನ ಅಂತ ಆಚರಣೆಯನ್ನು ಮಾಡ್ತಾರೆ ಅಂದರೆ ನ್ಯಾಷನಲ್ ಮ್ಯಾರಿಟೈಮ್ ಡೇ ಅಂದರೆ ಏಪ್ರಿಲ್ 5 ಆಗುತ್ತೆ. ಸೊ ಏನು ಉದ್ದೇಶ ಅಂದರೆ ಅಗತ್ಯ ವಸ್ತುಗಳ ಪೂರೈಕೆಗಾಗಿ ಅವಿರತ ಸೇವೆಯನ್ನು ನೀಡುತ್ತಿರುವ ದೇಶದ ನೌಕಾಪಡೆಯ ಸೇನಾನಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಕ್ಕಂಥ ಒಂದು ಉದ್ದೇಶದಿಂದ ಏಪ್ರಿಲ್ 5 ಪ್ರತಿ ವರ್ಷ ನಾವು ರಾಷ್ಟ್ರೀಯ ಕಡಲ ದಿನ ಅಥವಾ ನ್ಯಾಷನಲ್ ಮ್ಯಾರಿಟೈಮ್ ಡೇ ಅಂತ ಆಚರಣೆಯನ್ನು ಮಾಡ್ತೀವಿ. ಯಾಕೆ ಏಪ್ರಿಲ್ 5 ಅನ್ನೋದಾದರೆ ಸಿಂಧಿಯಾ ಸ್ಟೀಮ್ ನ್ಯಾವಿಗೇಷನ್ ಅಂತಕ್ಕಂಥ ಒಂದು ಸಂಸ್ಥೆ 1919 ಏಪ್ರಿಲ್ 5 ಮುಂಬೈಯಿಂದ ಲಂಡನ್ಗೆ ಚೊಚ್ಚಲವಾಗಿ ಸಮುದ್ರಯಾನಕ್ಕಾಗಿ ಭಾರತೀಯ ಸೌಮ್ಯದ ಮೊದಲ ಹಡಗು SS ಲಾಯಲ್ಟಿಯನ್ನು ನಿಯೋಜನೆಯನ್ನು ಮಾಡುತ್ತೆ. ಅಂದರೆ ಭಾರತದ ಮುಂಬೈಯಿಂದ ಲಂಡನ್ಗೆ ನಮ್ಮ ದೇಶದ ಒಂದು ಸೌಮ್ಯತೆ ಅಂದರೆ ನಮ್ಮ ದೇಶದ ಓನ್ ಮಾಡಿರ್ತಕ್ಕಂಥ ಒಂದು ಹಡಗು SS ಲಾಯಲ್ಟಿಯನ್ನು ಇಲ್ಲಿಂದ ಇಲ್ಲಿಗೆ ನಿಯೋಜನೆಯನ್ನು ಮಾಡುತ್ತೆ, ಸಿಂಧಿಯಾ ಸ್ಟೀಮ್ ನ್ಯಾವಿಗೇಷನ್ ಅಂತಕ್ಕಂಥದ್ದು. ಹಾಗಾಗಿ ಅದೇ ದಿನವನ್ನು ಏಪ್ರಿಲ್ 5 ನಾವು ರಾಷ್ಟ್ರೀಯ ಕಡಲ ದಿನ ಅಥವಾ ನ್ಯಾಷನಲ್ ಮ್ಯಾರಿಟೈಮ್ ಡೇ ಆಗಿ ಆಚರಣೆಯನ್ನು ಮಾಡ್ತೀವಿ. ಯಾವ ದಿನವನ್ನು ವಿಶ್ವ ಆರೋಗ್ಯ ದಿನವೆಂದು ಆಚರಣೆಯನ್ನು ಮಾಡ್ತೀವಿ? ವರ್ಲ್ಡ್ ಹೆಲ್ತ್ ಡೇ ಅಂದರೆ ಏಪ್ರಿಲ್ 7 ಆಗುತ್ತೆ. ಸೊ ಏಪ್ರಿಲ್ 7 ಜಾಗತಿಕ ಆರೋಗ್ಯದ ಪ್ರಾಮುಖ್ಯತೆಯ ಬಗ್ಗೆ ವಿಶ್ವದಾದ್ಯಂತ ಗಮನವನ್ನು ಸೆಳೆಯಲು ಏಪ್ರಿಲ್ 7 ವರ್ಲ್ಡ್ ಹೆಲ್ತ್ ಡೇ ಆಗಿ ಆಚರಣೆಯನ್ನು ಮಾಡ್ತೀವಿ. 2021 ಥೀಮ್ ಏನಂದರೆ ಬಿಲ್ಡಿಂಗ್ ಎ ಫೇರರ್ ಹೆಲ್ದಿಯರ್ ವರ್ಲ್ಡ್ ಫಾರ್ ಎವ್ರಿ ಒನ್. ಅಂದರೆ ಲೆಟ್ಸ್ ಬಿಲ್ಡ್ ಎ ಫೇರರ್ ಹೆಲ್ದಿಯರ್ ವರ್ಲ್ಡ್ ಫಾರ್ ಎವ್ರಿ ಒನ್ ಅಂತಕ್ಕಂಥದ್ದು ವರ್ಲ್ಡ್ ಹೆಲ್ತ್ ಡೇ ಏಪ್ರಿಲ್ 7 ಆಚರಿಸ್ತಕ್ಕಂಥ ಒಂದು ಡೇಯ ಥೀಮ್ ಆಗುತ್ತೆ. 2021 GST ಸಂಗ್ರಹ ಏನಾಗಿದೆ ಮಾರ್ಚ್ ತಿಂಗಳದು ಅನ್ನಂತ ನೋಡೋದಾದರೆ 26 ಕ್ವಶನ್ನು. ಸೊ ಈ ಒಂದು ಮಾರ್ಚ್ ತಿಂಗಳಲ್ಲೂ ಸಹಿತ ದಾಖಲೆಯ GST ಸಂಗ್ರಹ ಆಗಿದೆ ಅಂತಕ್ಕಂಥದ್ದು. ಓಕೆ, ಸರಕು ಮತ್ತು ಸೇವಾ ತೆರಿಗೆ GST ವ್ಯವಸ್ಥೆಯ ಮೂಲಕ ಆಗಿರುವ ತೆರಿಗೆ ಸಂಗ್ರಹವು ಸತತ 6ನೇ ತಿಂಗಳಲ್ಲಿ ಕೂಡ 1 ಲಕ್ಷ ಕೋಟಿಯನ್ನು ಗಡಿಯನ್ನು ದಾಟಿದೆ ಅಂತಕ್ಕಂಥದ್ದು. ಈ ಒಂದು ಮಾರ್ಚ್ ತಿಂಗಳಲ್ಲಿ 1,23,902 ಕೋಟಿ ರೂಪಾಯಿಗಳನ್ನು ಅಂದರೆ ಕೋವಿಡ್ ಲಾಕ್ಡೌನ್ ಸಂದರ್ಭದಿಂದ ಯಾವ ರೀತಿಯಾಗಿ ನಮ್ಮ GST ಸಂಗ್ರಹ ಏರ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಇನ್ನೊಂದು ಗಮನಿಸಬೇಕು, ಈಗ ಮತ್ತೆ ಏಪ್ರಿಲ್ ಮತ್ತು ಮೇದಲ್ಲಿ ಲಾಕ್ಡೌನ್ ಏನಾದರೂ ತಂದರೆ ಮತ್ತೆ ಈ ಒಂದು GST ಸಂಗ್ರಹ ಇಳಿಬೋದು ಅಂತಕ್ಕಂಥದ್ದು. ಹಾಗಾಗಿ ಲಾಕ್ಡೌನ್ ತರ್ತಕ್ಕಂಥ ಸಾಧ್ಯತೆ ಆದಷ್ಟು ಕಡಿಮೆ ಇರುತ್ತೆ. ತಂದರೂ ಸಹಿತ ಕೆಲವೊಂದು ಪ್ಲೇಸ್ಗಳಲ್ಲಿ ಮಾತ್ರ ತರ್ತಕ್ಕಂಥದ್ದು ನಾವು ನೋಡ್ಬೋದು ಅಂತಕ್ಕಂಥದ್ದು. ಸೊ ನೆಕ್ಸ್ಟು 27ನೇದು ಮಹೇಂದ್ರಗಿರಿ ಅಂತಕ್ಕಂಥದ್ದು ಒಡಿಸ್ಸಾದ 2ನೇ ಜೀವಗೋಳ ಮೀಸಲು ಆಗ್ಬೋದು. ಸೊ ಅದಕ್ಕೆ ಈಗ ಒಡಿಸ್ಸಾ ರಾಜ್ಯ ಈಗ ಪ್ರಪೋಸಲನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ. ಸೊ ಒಡಿಸ್ಸಾ ಗೌರ್ಮೆಂಟ್ ಪ್ರಪೋಸಸ್ ಸ್ಟೇಟ್ಸ್ 2nd ಬಯೋಸ್ಫಿಯರ್ ರಿಸರ್ವ್ ಎಟ್ ಮಹೇಂದ್ರಗಿರಿ. ಹಾಗಾದರೆ ಮಹೇಂದ್ರಗಿರಿ ಈಗ 2ನೇದಾದರೆ ಮೊದಲನೇದು ಯಾವುದು ಒಡಿಸ್ಸಾದು ಬಯೋಸ್ಫಿಯರ್ ರಿಸರ್ವ್ ಅಂದರೆ ಜೀವಗೋಳಧಾಮ ಸಿಮ್ಲಿಪಾಲ್ ಬಯೋಸ್ಫಿಯರ್ ರಿಸರ್ವ್ ಅಂತಕ್ಕಂಥದ್ದು ಒಡಿಸ್ಸಾ ರಾಜ್ಯದ ಮೊದಲ ಜೀವಗೋಳಧಾಮ ಆಗುತ್ತೆ. ಒಂದು ವೇಳೆ ಮಹೇಂದ್ರಗಿರಿ ಏನಾದರೂ ಅನೌನ್ಸ್ ಆದರೆ ಕೇಂದ್ರ ಸರ್ಕಾರದಿಂದ ಅದು 2ನೇದಾಗುತ್ತೆ. ಓಕೆ, ಇದೆಲ್ಲಿ ಬರುತ್ತೆ ಅಂದರೆ ಒಡಿಸ್ಸಾ ರಾಜ್ಯದ ಪೂರ್ವ ಘಟ್ಟಗಳಲ್ಲಿ ಗಂಜಾಂ ಮತ್ತು ಗಜಪತಿ ಜಿಲ್ಲೆಗಳ ಒಂದು ವ್ಯಾಪ್ತಿಯಲ್ಲಿ ಬರುತ್ತೆ ಮಹೇಂದ್ರಗಿರಿ ಅಂತಕ್ಕಂಥದ್ದು. ಓಕೆ, ಸೊ ಹಾಗಾದರೆ ಭಾರತದಲ್ಲಿ ಒಟ್ಟು 18 ಬಯೋಸ್ಫಿಯರ್ ರಿಸರ್ವ್ಗಳು ಇದ್ದಾವೆ. ಸೊ ಯಾವ್ಯಾವ ಅಂತ ಇಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದೀನಿ, ನಾವು ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಕರ್ನಾಟಕವು ಭಾಗವಾಗಿರ್ತಕ್ಕಂಥದ್ದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಆಗುತ್ತೆ. ಓಕೆ, ಇದು ಭಾರತದ ಮೊದಲ ಬಯೋಸ್ಫಿಯರ್ ರಿಸರ್ವ್ ಕೂಡ. ಇನ್ನು ಗ್ರೇಟ್ ರನ್ ಆಫ್ ಕಚ್ ಭಾರತದ ಅತಿ ದೊಡ್ಡ ಬಯೋಸ್ಫಿಯರ್ ರಿಸರ್ವು, ದಿಬ್ರು ಸೈಖೋವಾ ಭಾರತದ ಅತಿ ಚಿಕ್ಕ ಒಂದು ಬಯೋಸ್ಫಿಯರ್ ರಿಸರ್ವ್. ಓಕೆ, ಇನ್ನು ಈ ಒಂದು 18 ಬಯೋಸ್ಫಿಯರ್ ರಿಸರ್ವ್ಗಳಲ್ಲಿ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ಸ್ ಅಥವಾ ಮ್ಯಾನ್ ಆ್ಯಂಡ್ ಬಯೋಸ್ಫಿಯರ್ ರಿಸರ್ವ್ ಮ್ಯಾನ್ ಪ್ರೋಗ್ರಾಮ್ ಅಂತ ಏನು ಕರಿತೀವಿ, ಮ್ಯಾಬ್ ಲಿಸ್ಟ್ಗೆ ಸೇರಿರ್ತಕ್ಕಂಥ ಬಯೋಸ್ಫಿಯರ್ ರಿಸರ್ವ್ಗಳಲ್ಲಿ ಇತ್ತೀಚೆಗೆ ಪನ್ನಾ ಬಯೋಸ್ಫಿಯರ್ ರಿಸರ್ವ್ ಕೂಡ ಸೇರಿತ್ತು. ಹಾಗಾಗಿ ಒಟ್ಟು ಭಾರತದ 18 ಬಯೋಸ್ಫಿಯರ್ ರಿಸರ್ವ್ಗಳಲ್ಲಿ 12 ಮ್ಯಾಬ್ ಲಿಸ್ಟ್ಗೆ ಸೇರಿದ್ದಾವೆ ಅಂತಕ್ಕಂಥದ್ದು ನಾವು ಗಮನಿಸಬೇಕು. MAB ಮ್ಯಾನ್ ಆ್ಯಂಡ್ ಬಯೋಸ್ಫಿಯರ್ ರಿಸರ್ವ್ ಯುನೆಸ್ಕೋದವ್ರು ತಂದಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗುತ್ತೆ. ಓಕೆ, ಇನ್ನು 28ನೇದು ಪ್ರಾಣಿಗಳಿಗಾಗಿ ಕೋವಿಡ್ ಲಸಿಕೆ ನೋಂದಾಯಿಸಿರ್ತಕ್ಕಂಥ ಮೊದಲ ರಾಷ್ಟ್ರ ಯಾವುದು ಅಂದರೆ ಅದು ರಷ್ಯಾ ಆಗುತ್ತೆ. ಓಕೆ, ಅಂದರೆ ಪ್ರಾಣಿಗಳಿಗೋಸ್ಕರ ಒಂದು ಕೋವಿಡ್ ಲಸಿಕೆ, ಅದರ ಹೆಸರು ಕಾರ್ನಿವ್ಯಾಕ್ ಕೋವ್ ಅಂತ. ಯಾವ ದೇಶ? ರಷ್ಯಾ. ಲಸಿಕೆ ಹೆಸರು ಕಾರ್ನಿವ್ಯಾಕ್ ಕೋವ್. ಇದು ಪ್ರಾಣಿಗಳಿಗೋಸ್ಕರ ಮೊದಲ ಲಸಿಕೆ ಆಗುತ್ತೆ, ಕರೋನಾ ಲಸಿಕೆ. ಓಕೆ, ನೆಕ್ಸ್ಟ್ 29ನೇದು ಟ್ರೈಬ್ಸ್ ಇಂಡಿಯಾ ಸ್ಪರ್ಧೆ.
ಓಕೆ, ಇದನ್ನು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಭಾರತ ಸರ್ಕಾರ ತರ್ತಾ ಇದೆ. ಇದರ ಉದ್ದೇಶ ಏನಂದರೆ ಇಲ್ಲಿ 2 ಕಂಟೆಸ್ಟ್ಗಳನ್ನು ಮಾಡ್ತಾರೆ. ಒಂದು ಬಿ ದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ದ ಟ್ರೈಬ್ಸ್ ಇಂಡಿಯಾ, ಇನ್ನೊಂದು ಬಿ ಎ ಫ್ರೆಂಡ್ ಆಫ್ ಟ್ರೈಬ್ಸ್ ಇಂಡಿಯಾ ಅಂತಕ್ಕಂಥ ಒಂದು ಸ್ಪರ್ಧೆಗಳನ್ನು ಇಟ್ಟಿದ್ದಾರೆ. ಯಾರಂದರೆ ಟ್ರೈಫೆಡ್ ಅಂತಕ್ಕಂಥವ್ರು. ಟ್ರೈಫೆಡ್ ಅಂದರೆ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಲಿಮಿಟೆಡ್. ಟ್ರೈಫೆಡ್ ಅವರು ಭಾರತ ಸರ್ಕಾರದ ಜೊತೆಗೂಡಿ ಈ ಒಂದು ಕಾಂಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ, ಈ ಒಂದು ಕಾಂಪಿಟೇಷನ್ಗಳನ್ನು ಲಾಂಚ್ ಮಾಡಿದ್ದಾರೆ. ಇವುಗಳ ಉದ್ದೇಶ ಏನಂದರೆ ಈ ಒಂದು ಬುಡಕಟ್ಟು ಜನಾಂಗದವರ ಅವರ ಒಂದು ಕಲೆ ಸಂಸ್ಕೃತಿ ಅವರ ಜೀವನ ಶೈಲಿಗಳನ್ನು ಪ್ರಮೋಟ್ ಮಾಡಬೇಕು ಮತ್ತು ಅವರಿಗೆ ಒಂದಷ್ಟು ಹಣಕಾಸು ನೆರವನ್ನು ನೀಡಬೇಕನ್ನೋ ಉದ್ದೇಶಕ್ಕೆ ಈ 2 ಕಾಂಪಿಟೇಷನ್ಗಳನ್ನು ಇಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ 30ನೇ ಪ್ರಶ್ನೆ, ಚಾಲನಾ ಪರವಾನಗಿಗಳಿಗಾಗಿ ರಾಷ್ಟ್ರೀಯ ನೋಂದಣಿ ಅಂದರೆ ನ್ಯಾಷನಲ್ ರಿಜಿಸ್ಟರ್ ಫಾರ್ ಡ್ರೈವಿಂಗ್ ಲೈಸೆನ್ಸಸ್ ಅಂತ. ಓಕೆ, ಸೊ ಇದರಲ್ಲಿ 2 ಒಂದು ಸಾಫ್ಟ್ವೇರ್ಗಳನ್ನು NIC ಡೆವಲಪ್ ಮಾಡ್ತಾ ಇದೆ. ಹಾಗಾದರೆ ಯಾವ 2 ಸಾಫ್ಟ್ವೇರ್ಗಳಂದರೆ ನ್ಯಾಷನಲ್ ಡೇಟಾಬೇಸ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಫಾರ್ ಡ್ರೈವಿಂಗ್ ಲೈಸೆನ್ಸಸ್ ಮತ್ತು ಇನ್ನೊಂದು ವೆಹಿಕಲ್ ರಿಜಿಸ್ಟ್ರೇಷನ್ಗೆ. ಓಕೆ, ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಸೆಂಟರ್ ಅವರು NIC ಅವರು 2 ಸಾಫ್ಟ್ವೇರ್ಗಳನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಒಂದು ವೆಹಿಕಲ್ ರಿಜಿಸ್ಟ್ರೇಷನ್ಗೋಸ್ಕರ ವಾಹನ ಅಂತಕ್ಕಂಥ ಸಾಫ್ಟ್ವೇರು, ಇನ್ನೊಂದು ಡ್ರೈವಿಂಗ್ ಲೈಸೆನ್ಸ್ಗಳಿಗೋಸ್ಕರ ಸಾರಥಿ. ಓಕೆ, ಸಾರಥಿ ಫಾರ್ ಡ್ರೈವಿಂಗ್ ಲೈಸೆನ್ಸ್, ವಾಹನ ಫಾರ್ ವೆಹಿಕಲ್ ರಿಜಿಸ್ಟ್ರೇಷನ್ ಡೆವಲಪ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಕಂಪನಿ NIC. ಓಕೆ, ಸೊ ಇಷ್ಟು ಈ ಒಂದು 2021ರ ಏಪ್ರಿಲ್ ತಿಂಗಳ ಮೊದಲನೇ ವಾರದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು. ಮುಂದೆ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಭಾಳ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಕಂಟೆಂಟ್ ಅಂತ ಅಂದ್ಕೊಂಡಿದ್ದೀನಿ. ಇವೆಲ್ಲ ನಿಮಗೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಭಾಳ ಯೂಸ್ಫುಲ್ ಆಗ್ಬೋದು. ಸೊ ಹೀಗೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಏಪ್ರಿಲ್ 2021ರ ವೀಕ್ 2, ವೀಕ್ 3, ವೀಕ್ 4ಗಳನ್ನು ಆದಷ್ಟು ಬೇಗ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಸೊ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಅಗೇನ್. ಓಕೆ.